ವಿಘ್ನರಾಜ ವಿಶುದ್ಧವಾಡಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಕರ್ನಾಟಕದಲ್ಲೇನ್ರಿ, ಭಾರತದಲ್ಲಿ ಎಷ್ಟು ಜನ, ಎಷ್ಟು ಕೋಟಿ ಮೇಷ್ಟ್ರುಗಳಿಲ್ಲ. ಯಾವ ಮೇಷ್ಟ್ರಾದರೂ ಮಾಸ್ಟರ್ ಅಂತ ಹೆಸರು ಇಟ್ಕೊಂಡಿದ್ದಾರೆ, ಇವರೊಬ್ಬರೇ ಮಾಸ್ಟ್ರು. ಆ ಮಾಸ್ಟರ್ಗಳೆಲ್ಲ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ರೆ ಈ ಮಾಸ್ಟರ್ ನಮಗೆ ನಿಮಗೆಲ್ಲ ಪಾಠ ಮಾಡ್ತಾ ಇರ್ತಾರೆ. ಕನ್ನಡದ ಹಿನ್ನೆಲೆಯಲ್ಲಿ ತೆನಾಲಿ ರಾಮಕೃಷ್ಣನಿಗೆ ಅಂಥ ಒಂದು ವರ ಸಿಕ್ತಂತೆ, ವಿಕಟ ಕವಿಯಾಗಯ್ಯ ಅಂತಂತ. ಈ ಮಹಾಶಯನ ಸೃಷ್ಟಿ ಮಾಡಿದಾಗ ಅದು ಏನೋ ಬ್ರಹ್ಮ ನಕ್ಕುಬಿಟ್ಟ ಅಂತ ಕಾಣುತ್ತೆ. ಇವ್ರು ನಗಿಸ್ತಾನೇ ಇದ್ದಾರೆ. ಅಂತಹ ಬರೀ ಅವರು ಮಾಸ್ಟರ್ ಅಲ್ಲ, ಡಾಕ್ಟರ್, ಮಾಸ್ಟರ್, ಬ್ಲಾಸ್ಟರ್ ಹಿರಣ್ಣಯ್ಯನವರು. ಮೇಲ್ನೋಟಕ್ಕೆ ಅವರು ರಂಗಭೂಮಿಯ ನಟನೆಯನ್ನು ನೀವು ನೋಡಿದರೂ ತುಂಬ ಮಂತ್ರಶಕ್ತಿಯನ್ನು ಹೊಂದಿರತಕ್ಕಂತಹ ಒಂದು ಅರ್ಥದ ತಪಸ್ವಿಗಳೇ ಅವರು. ಅವರು ರಾಮಾಯಣದ ಉಪನ್ಯಾಸಕ್ಕೆ ಅಧ್ಯಕ್ಷರಾಗಿ ಬಂದಿರತಕ್ಕಂಥದ್ದು ನಮಗೆಲ್ಲ ತುಂಬ ಗೌರವವನ್ನು ಉಂಟು ಮಾಡಿದೆ. ಸ್ವಾಮಿ ಮಾಸ್ಟರ್ ಹಿರಣ್ಣಯ್ಯನವರೇ, ನೀವು ಬಂದಿರೋದು ನಮಗೆ ಬಹಳ ಸಂತೋಷ ಆಯಿತು. ಈ ಹೊತ್ತು ನಾವು ಎರಡು ಪ್ರಧಾನ ಅಂಶಗಳನ್ನು ಗಮನಿಸಲಿದ್ದೇವೆ. ಒಂದನೆಯದು, ನನಗೆ ಗೊತ್ತಿಲ್ಲ ಸುಳ್ಳು ಯಾಕೆ ಅಷ್ಟೊಂದು ಪ್ರಿಯವಾಗಿ ಬಿಡುತ್ತೆ ಅಂತ. ಸತ್ಯದ ಜಾಗದಲ್ಲಿ ಸುಳ್ಳು ಜನರಿಗೆ ತುಂಬ ಪ್ರೀತಿಯನ್ನು ಉಂಟು ಮಾಡಿ ಭ್ರಮೆಯನ್ನು ಹುಟ್ಟಿಸ್ಬಿಡುತ್ತೆ. ಅದಕ್ಕೆ ಇದನ್ನು ಭಗವತ್ಪಾದರು ಮಾಯೆ ಅಂತ ಕರೆದರು. ನಾವು ಮಾಯೆಯನ್ನು ಮುರಿಯದೆ, ಮಾಯೆಯನ್ನು ಮೀರದೆ, ಮಾಯೆಯನ್ನು ಭಂಗಿಸದೆ ಸತ್ಯದರ್ಶನ ಆಗಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅದು ಈ ದಿವಸದ ಉಪನ್ಯಾಸದ ಪ್ರಧಾನವಾದ ಅಂಶ. ನಿಮ್ಮ ಹತ್ರ ಎಲ್ಲ ನಾನು ಸುಳ್ಳು ಹೇಳಿಸ್ತೀನಿ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಎಚ್ಚರಿಕೆಯಿಂದ ಉತ್ತರ ಕೊಡಿ. ಸಿದ್ಧರಿದ್ದೀರಾ? ಆಯಿತು. ಈ ಮಾರೀಚಿಯ ಪ್ರಸಂಗ ಅದು ತಾತ್ವಿಕವಾಗಿ ಅದ್ವೈತ ಸಿದ್ಧಾಂತದ ಪ್ರಮೇಯವೊಂದನ್ನು ಮಂಡನೆ ಮಾಡತಕ್ಕದ್ದು. ಮಾರೀಚ ಅಂದರೆ ಮರೀಚಿಕೆ ಅಂತ. ಮರೀಚಿಕೆ ಅಂದರೆ ಮರಳುಗಾಡಿನಲ್ಲಿ ನೀರು ಇಲ್ಲದ ಜಾಗದಲ್ಲಿ ನೀರು ಇದೆ ಅಂತ ಭ್ರಮಿಸ್ತಕ್ಕದ್ದು ಭ್ರಮೆ, ಅದೇ ಮಾಯೆ. ಸತ್ಯ ಅಲ್ಲ ಅದು. ಸತ್ಯವಲ್ಲದ್ದನ್ನು ಸತ್ಯ ಅಂತ ಭಾವಿಸಿ ಮುಂದುವರಿದು ಆ ಅಸತ್ಯದ ಭಂಗವಾಗತಕ್ಕದ್ದು. ಇಲ್ಲಿ ಮೂರು ಪಾತ್ರಗಳು ಮಹಾ ಜಾಗೃತವಾಗಿರುತ್ತೆ. ಒಂದು ಪ್ರಕೃತಿಯ ಪ್ರತಿನಿಧಿಯಾದ ಸೀತೆ, ಪುರುಷನಾಗಿ ಪುರುಷೋತ್ತಮನಿಂದ ಕೊಂಚ ಕೆಳಗೆ ಇರತಕ್ಕಂಥ ಶ್ರೀರಾಮರು. ಇವರಿಬ್ಬರ ಮಧ್ಯದಲ್ಲಿ ಸಂತನಾಗಿ ಜ್ಞಾನಿಯಾಗಿ ಇರತಕ್ಕಂತಹ ಲಕ್ಷ್ಮಣ. ಅತ್ತ ಕಡೆ ದಶಕಂಠಗಳ ರಾವಣ. ನಾನು ಈ ದಶರಥ, ದಶಕಂಠ ಇವುಗಳ ಬಗ್ಗೆ ಪ್ರಾರಂಭದ ಉಪನ್ಯಾಸದಲ್ಲೇ ಹೇಳಿದ್ದೆ ನಿಮಗೆ. ದಶಕಂಠಗಳ ಮೇಲೆಯೂ ತಲೆ ಇದೆ. ರಥ ಅಂದರೆ ದೇಹ, ದಶರಥ ಅವನು. ಈ ಒಂದು ರಥವನ್ನು ದಶದಿಕ್ಕುಗಳಿಗೂ ಓಡಿಸ್ತಾ ಇದ್ದಂತಹವನು ಅನ್ನುವ ವಾಚ್ಯಾರ್ಥದ ಜೊತೆಗೆ ಅವನಿಗೆ ದಶ ಇಂದ್ರಿಯಗಳ ಮೇಲೆ ಅಧಿಕಾರವಿದೆಯೇ ವಿನಃ ಏಕಾದಶ ಇಂದ್ರಿಯದ ಮೇಲೆ ಅಧಿಕಾರ ಇಲ್ಲ. ನೀವು ದಯವಿಟ್ಟು ಈ ಒಂದು ಗಾಂಭೀರ್ಯವನ್ನು, ರಾಮಾಯಣದ ರಹಸ್ಯ ಸ್ಥಾನವನ್ನು ಗಮನಿಸಬೇಕು. ದಶರಥ 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳ ಮೇಲೆ ಅವನಿಗೆ ಅಧಿಕಾರ ಇದೆ. ಆದರೆ ಏಕಾದಶ ಇಂದ್ರಿಯದ ಮೇಲೆ ಅವನಿಗೆ ಅಧಿಕಾರ ಇಲ್ಲ.
ಆ 11ನೇ ಇಂದ್ರಿಯವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಂತಹವನೇ ಆ ಪುರುಷೋತ್ತಮರಾಗಿರತಕ್ಕಂಥ ಶ್ರೀರಾಮರು. ಹೇಳಿದ್ದೇನೆ, ವಶಿ ಅಂತ ಅವರನ್ನು ಕರೀತಾರೆ ಅಂತ ವಾಲ್ಮೀಕಿಗಳು. ವಶಿ ವಶಿ ವಶಿ. ಯಾರ ವಶದಲ್ಲಿ ಇಂದ್ರಿಯಗಳು ಇರುತ್ತದೆಯೋ ಆ ವಶಿ ಶಿವನಾಗ್ತಾನೆ ಅಂತ. ಅದು ಅದರ ಪ್ರಧಾನವಾದ ರಹಸ್ಯ. ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಹೊಂದಿದ ವಶಿಯಾದ ಶ್ರೀರಾಮರು ಶಿವ. ಆ ರಾವಣ ಅವನು ಒಂದು ಇಂದ್ರಿಯವೂ ತನ್ನ ಅಧೀನದಲ್ಲಿಲ್ಲ. ಎಲ್ಲ ಅವನ ಚಿತ್ತ 11ನೇ ಇಂದ್ರಿಯ ಎಲ್ಲ ಬೇರೆ ಇಂದ್ರಿಯಗಳು ಹೇಳಿದಾಗೆ ಅವನು ಕೇಳ್ತಾ ಇರ್ತಾನೆ. ಒಂದು ಕಡೆ 10 ಇಂದ್ರಿಯಗಳ ಮೇಲೆ ಮಾತ್ರ ಅಧಿಕಾರವನ್ನು ಹೊಂದಿರತಕ್ಕ ದಶರಥ, ಇತ್ತ ಕಡೆ ಯಾವ ಇಂದ್ರಿಯದ ಮೇಲೆಯೂ ಅಧಿಕಾರವಿಲ್ಲದೆ ಇರತಕ್ಕಂತಹ ದಶಕಂಠ, ಈತನ್ಮಧ್ಯೆ ಶ್ರೀರಾಮರು. ದಶರಥನ ಮರಣದ ಸಮಯದಲ್ಲಿಯೂ ಏಕಾದಶ ಇಂದ್ರಿಯ ಹತ್ತಿರ ಇರಲಿಲ್ಲ. ಏಕಾದಶ ಇಂದ್ರಿಯದ ಸ್ಥಾನಕ್ಕೆ ರಾವಣ ಬಂದರೂ ಅದನ್ನು ದೂರ ಇಟ್ಟಿದ್ದ. ಇದನ್ನೆಲ್ಲ ವಾಲ್ಮೀಕಿ ಮಹರ್ಷಿಗಳು ವಾಚ್ಯವಾಗಿ ಹೇಳದೇ ಇದ್ದರೂ ಅತ್ಯಂತ ಧ್ವನ್ಯಾತ್ಮಕವಾಗಿ ಹೇಳಿರತಕ್ಕಂಥ ಸಂದರ್ಭ ಇದು. ಆ ಮಾರೀಚ, ನೆನ್ನೆ ನಾನು ಮಾತನಾಡ್ತಾ ಸನ್ಯಾಸದ ಬಗ್ಗೆ ಹೇಳಿದೆ ನಿಮಗೆ. ಈ ಪ್ರಸಂಗವನ್ನು ನೋಡಿ, ಮಾರೀಚನನ್ನು ರಾವಣ ಒಪ್ಪಿಸಿ ಕರ್ಕೊಂಡು ಬಂದಿದ್ದಾನೆ. ಮಾರೀಚ ಸನ್ಯಾಸಿ, ಆದರೆ ಅವನು ತತ್ವಬದ್ಧವಾದ ನಿಜವಾದ ಸನ್ಯಾಸಿ ಅಲ್ಲ. ನಿಜವಾದ ಸನ್ಯಾಸಿಯಾಗಿದ್ದರೆ ಅವನಿಗೆ ಶಾಸ್ತ್ರೋಕ್ತವಾಗಿ ಗುರುಸೇವೆಯನ್ನು ಮಾಡಿ ಸನ್ಯಾಸದ ವಿಧಿ ವಿಧಾನಗಳನ್ನು ಅರ್ಥ ಮಾಡಿಕೊಂಡು ಆ ಪಟ್ಟಕ್ಕೆ ಕೂತ್ಕೋಬೇಕು. ಅಂದರೆ ನಾನು ನಿಮಗೆ ಹೇಳ್ತಾ ಇದ್ದೆ, ತಾನು ಸತ್ತು ಮರಳಿ ಹುಟ್ಟಿ ಬಂದು ಬೆಂಕಿಯ ಬಣ್ಣದ ಕಾವಿ ಬಟ್ಟೆಯನ್ನು ತೊಟ್ಟು ಕೂತ್ಕೊಳ್ತಾನೆ. ಅವನಿಗೆ ಸಾವಿನ ಭಯವಿಲ್ಲ. ಈಗ ಮಾರೀಚ ರಾವಣ ತನ್ನನ್ನು ಸಾಯಿಸುತ್ತಾನೆ ಅಂತ ಹೆದರಿಕೊಂಡ ಅಂದರೆ ಅವನು ಸನ್ಯಾಸಿ ಅಲ್ಲ. ಅವನು ಸನ್ಯಾಸಿ ಎಂದೂ ಸಾವಿಗೆ ಹೆದರ್ಕೊಡ್ದವನು. ಈಗ ಸತ್ತೋಗಿದ್ದಾನೆ ಅವನಾಗಲೇ, ಹೊಸ ಹೆಸರಿನಿಂದ ಬಂದಿದ್ದಾನೆ ಇಲ್ಲಿ. ಅವನ ಕಾಪಟ್ಯ, ಅವನ ಚಿತ್ತಶುದ್ಧಿ ಇಲ್ಲದೆ ಇರುವಿಕೆ ಅವನು ಸಾಯುವಾಗ ನಮಗೆ ಗೊತ್ತಾಗುತ್ತೆ. ದಯವಿಟ್ಟು ಗಮನಿಸಿ, ಮತ್ತೆ ಮತ್ತೆ ಗಮನಿಸಿ. ಶ್ರೀಕೃಷ್ಣನನ್ನು ಅರ್ಜುನ ಪ್ರಶ್ನೆ ಕೇಳಿದಾಗ, ನೋಡೋಣ, ನಾವು ಸತ್ತಾಗ ನೇರವಾಗಿ ನಿನ್ನ ಹತ್ರಕ್ಕೆ ಬರಬೇಕು. ಏನು ಮಾಡಬೇಕು? ಏನೂ ಇಲ್ಲ, ನೀನು ಸಾಯ್ಬೇಕಾದ್ರೆ ನನ್ನನ್ನು ಜ್ಞಾಪಿಸ್ಕೊಂಡ್ಬಂದ್ಬಿಡ್ತೀಯ, ಕೃಷ್ಣ ತನ್ನೂ ಬಂದ್ಬಿಡ್ತೀಯ. ಆದರೆ ಪ್ರಶ್ನೆ ಇರತಕ್ಕಂಥದ್ದು, ಸಾಯುವುದು ಯಾವಾಗ ನಮಗೆಲ್ಲ ಗೊತ್ತು? ನಮಗೆ ಸಾಯುವುದು ಯಾವಾಗ, ಇಷ್ಟು ಹೊತ್ತಿಗೆ ಇಷ್ಟು ಕ್ಷಣಕ್ಕೆ ಸಾಯ್ತೀವಿ ಅಂತ ಗೊತ್ತಾರೆ. ಅಷ್ಟು ಕ್ಷಣ ಕೃಷ್ಣ ಅಂತ ಬಿಡ್ಬೋದಪ್ಪ, ಗೊತ್ತಿಲ್ವೇ ನಮಗೆ? ಆದ್ದರಿಂದ ಕೃಷ್ಣ ಏನು ಹೇಳ್ತಾನೆ? ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುದ್ಧಚ. ಎಲ್ಲ ಕಾಲದಲ್ಲಿಯೂ ನನ್ನನ್ನು ನೆನೆಸ್ಕೊಳ್ತಾ ಇರಯ್ಯ ನೀನು ಎಲ್ಲ ಕಾಲದಲ್ಲಿಯೂ. ದಯವಿಟ್ಟು ಗಮನಿಸಿ, ಈ ಪ್ರಧಾನವಾದ ಅಂಶವನ್ನು, ಮಾರೀಚನಿಗೆ ಸಂಬಂಧಪಟ್ಟಿದ್ದು ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ದಾಖಲು ಮಾಡತಕ್ಕಂಥ ಅತ್ಯಂತ ಧ್ವನಿಪೂರ್ಣವಾದಂಥ ಅಂಶ. ವ್ಯಕ್ತಿಯೊಬ್ಬ ಯಾವುದರ ಸಂಘದಲ್ಲಿ ಯಾವಾಗಲೂ ಇರುತ್ತಾನೆಯೋ ಸಾಯುವಾಗಲೂ ಹಾಗೆ ಸಾಯ್ತಾನೋ. ದಶರಥ ಕೈಕೆಯ ಸಂಘದಲ್ಲಿದ್ದ ಹಾಗೆ ಸತ್ತ ಅವನು. ರಾಮರೇ ಮಗನಾದರೂ ರಾಮರ ಧ್ಯಾನ ಮಾಡಲಿಕ್ಕಾಗಲಿಲ್ಲ. ಆದರೆ ಸದಾ ರಾಮಧ್ಯಾನದಲ್ಲಿ ನಿರತರಾಗಿದ್ದ ಮಹಾತ್ಮ ಗಾಂಧಿ ಸಾಯುವಾಗಲೂ ರಾಮಧ್ಯಾನದಲ್ಲೇ ಸತ್ತರು. ಅಂದರೆ ನಮ್ಮ ಸಾವು ಹೇಗೆ ಆಗಬೇಕು ಅನ್ನುವುದನ್ನು ಯಾವತ್ತೋ ಒಂದು ದಿವಸ ಅನುಭವಿಸಿದರೆ ಆಗೋದಿಲ್ಲ, ಸದಾ ಇರಬೇಕು. ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ. ಮಾರೀಚ ಹೆಸರಿಗೆ ಹೇಳ್ತಾ ಇದ್ದಾನೆ, ನಾನು ಸನ್ಯಾಸಿ ಅಂತ ಹೇಳ್ತಿದ್ದಾನೆ, ರಾಮನ ಕಂಡ್ರೆ ಹೆದರಿಕೆ ಅಂತ ಹೇಳ್ತಾ ಇದ್ದಾನೆ. ಆದರೆ ರಾವಣನಿಗೆ ಹೆದರ್ಕೊಂಡಿದ್ದಾನೆ. ಹಾಗಾದ್ರೆ ಸತ್ತಿದ್ದು ಹೇಗೆ? ಸಾಯುವಾಗಿನ ಸ್ಥಿತಿ ಯಾವುದು? ನಿಜವಾಗಿಯೂ ಅವನು ರಾಮನ ಬಗ್ಗೆ ಗೌರವ, ಪ್ರೀತಿ, ಶ್ರದ್ಧೆ ಇದ್ದಿದ್ದರೆ ಅದು ಹೇಗಿರಬೇಕಾಗಿತ್ತು? ಅದು ಹಾಗಾಗಲಿಲ್ಲ. ಇರಲಿ.
ಈಗ ಕಥೆಗೆ ಬರೋಣ. ರಾವಣ ಕರ್ಕೊಂಡು ಬಂದಿದ್ದಾನೆ ಮಾರೀಚನನ್ನು. ಅವನಿಗೆ ಹೇಳಿದ್ದಾನೆ, ತುಂಬ ಸುಂದರವಾದ ಜಿಂಕೆಯಾಗಿ ಬಾ, ಸ್ವರ್ಣಮೃಗವಾಗಿ ಬಾ. ರಾವಣ ಎಷ್ಟು ಹೆಣ್ಣುಗಳನ್ನು ನೋಡಿಲ್ಲ ರೀ. ಅವನ ಜೀವನ ತುಂಬ ಬರೀ ಹೆಣ್ಣುಗಳೇ. ಅವನಿಗೆ ಆದಷ್ಟು ಸ್ತ್ರೀಯ ದೌರ್ಬಲ್ಯದ ಅನುಭವ ಇನ್ಯಾರಿಗೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಎಂಥ ಮನಃಶಾಸ್ತ್ರಜ್ಞ ಅನಿಸುತ್ತೆ ನನಗೆ. ಇನ್ನೂ ಪಂಚವಟಿಗೆ ಬರುವ ಮುನ್ನವೇ ತೀರ್ಮಾನ ಮಾಡಿಬಿಟ್ಟ ಸೀತೆಯ ದೌರ್ಬಲ್ಯ ಏನು, ಸೀತೆಯನ್ನು ಹೇಗೆ ಆಕರ್ಷಿಸಬಹುದು. ಸ್ವರ್ಣಮೃಗ ಅನ್ನೋದು ಅದ್ಯಾಕೆ ರಜತ ಮೃಗ ಯಾಕಾಗಿಲ್ಲಪ್ಪ, ಸ್ವರ್ಣಮೃಗವೇ ಯಾಕಾಯಿತು ಅಂದರೆ ಸ್ತ್ರೀಯರಿಗೆ ಸ್ವರ್ಣದಲ್ಲಿ ತುಂಬ ಆಸೆ ಅಂತ. ಗಂಡಸರಿಗೂ ಇರ್ಬೋದು, ಇರಲಿ, ಅಂದರೆ ಸ್ತ್ರೀಯರೇ ಸದ್ಯಕ್ಕಿರ್ತಕ್ಕಂಥ. ಸ್ತ್ರೀಯರಿಗೆ ಚಿನ್ನ ಅಂದರೆ ಮಹಾ ಇಷ್ಟ. ಆಶ್ಚರ್ಯ ಏನು ಅಂದರೆ, ಮಹಾಶ್ಚರ್ಯ ಏನು ಅಂದರೆ, ಎಲ್ಲನೂ ಬಿಟ್ಟು ಬಂದಲ್ರಿ. ಯಾಕೆ? ಯಾವ ಚಿನ್ನವೂ ಬೇಡ, ಯಾವ ರಾಜ್ಯವೂ ಬೇಡ, ಯಾವ ಕೋಶವೂ ಬೇಡ, ಏನೂ ಬೇಕಾ, ಯಾವ ಸುಖವೂ ಬೇಕಾಗಿಲ್ಲ, ಯಾವ ಭೋಗವೂ ಬೇಕಾಗಿಲ್ಲ ಅಂತ ಎಲ್ಲವನ್ನೂ ಬಿಟ್ಟು ಬಂದಂತಹ ಹೆಣ್ಣು ರಾವಣನ ನಿರ್ಣಯ ನೋಡಿ ಹೋಗೇ ಇಲ್ಲ. ಇನ್ನವನು, ನೀನು ಚಿನ್ನದ ಜಿಂಕೆಯಾಗಿ ಬಾ, ನಿನ್ನನ್ನು ಅವಳು ಮೋಹಿಸ್ತಾಳೆ. ಇದಕ್ಕೆ ಇನ್ನೂ ಒಂದು ಮೊಗ್ಲಿದೆ. ಏನು ಅಂದರೆ, ಸಾಮಾನ್ಯವಾಗಿ ಅಲ್ಲ, ವಿನಾಯಿತಿಗಳಿರಬಹುದು ಬಿಡಿ, ಸಾಮಾನ್ಯವಾಗಿ ಸ್ತ್ರೀಯರಿಗೆ ಏನಾದರೂ ಹೊಸದು ಸಂಗ್ರಹಿಸ್ತಾರೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಯಾವುದೊಂದು ಹೊಸದಾಗಿರತಕ್ಕಂಥ 15,000 ರೂಪಾಯಿನ ಜರತಾರಿ ಸೀರೆ ತಂದು ಉಟ್ಕೊಂಡ್ಬಿಟ್ರು. ಅದರಿಂದ ನಮ್ಮ ಅಪ್ರಾಣಿಗೂ ಅವರು ಸುಖ ಇಲ್ಲ. ಅವರಿಗೆ ಯಾವಾಗ ಸುಖ ಸಿಗುತ್ತೆ ಅಂದರೆ, ಪಕ್ಕದ ಮನೆ ಮೀನಾಕ್ಷಮ್ಮ ಕಣ್ಣರಳಿಸ್ಬೇಕು, ಓ, ಮತ್ತು ನನ್ನ ಹತ್ರ ಇಲ್ವಲ್ಲ ಅಂದ್ಕೋಬೇಕಾಕೆ, ನನ್ನ ಹತ್ರ ಇಂಥ ಸೀರೆ ಇಲ್ವಲ್ಲಪ್ಪ ಅಂದುಕೊಂಡಾಗ ಈಕೆಗೆ ಸಂತೋಷ ಆಗಿಬಿಡುತ್ತೆ. ಒಬ್ಬಾಕೆ ಅಂಥ ಭರ್ಜರಿಯ ಸೀರೆ ಉಟ್ಕೊಂಡಿದ್ದಾಳೆ, ಪಕ್ಕದ ಮನೆಗೆ ಹೋಗಿದ್ದಾಳೆ. ಆಕೆ ಈಕೆ ಸೀರೆ ನೋಡ್ತಾನೆ ಇಲ್ಲ, ಯಾವ ಅಂಗಡಿಯಲ್ಲಿ ತೊಗೊಂಡ್ರಿ, ಎಲ್ಲಿ ತೊಗೊಂಡ್ರಿ ಕೇಳೇ ಇಲ್ಲ. ಈಗ ಮಹಾ ನಿರಾಶೆ ಆಗೋದು. ಕೊನೆಗೆ ಹೇಳಿಲ್ಲ ಆಕೆ, ಓ ಹೊಸ ಸೀರೆ ಉಟ್ಕೊಂಡು ಭಾಳ ಸೆಕೆ ಆಗ್ತೀನಿ, ಒಂದು ಲೋಟ ನೀರು ಕೊಡ್ರಿ ಹಿಂದ್ಲಾಕೆ. ಓ ಹೊಸ ಸೀರೆನಾ ಅಂತ ಕೇಳಿಲ್ಲ ಅವಾಗ. ಆಗಲೇ ಹೆಣ್ಣಿಗೆ ತೃಪ್ತಿ. ಇದನ್ನು ಎಷ್ಟು ಚೆನ್ನಾಗಿ ವಾಲ್ಮೀಕಿ ಮಹರ್ಷಿಗಳು ದಾಖಲು ಮಾಡ್ತಾರೆ ಅಂದರೆ, ಆ ಸಂಭಾಷಣೆಯನ್ನು ನೋಡಿ. ಈಗ ಪ್ರವೇಶ ಆಗುತ್ತೆ. ಎಲ್ಲ ಮಾತಾಡ್ತಾ ಕೂತ್ಕೊಂಡಿದ್ದಾರೆ. ಇಂದ್ರ ನೀಲಮಣಿಯ ಶೃಂಗ, ಕಪ್ಪು ಬಿಳುಪು ಗೆರೆ ವದನದಿ, ಪದ್ಮರಾಗದಂತೆ ವರ್ಣ ಒಂದು ಮುಖದ ಪಾರ್ಶ್ವದಲ್ಲಿ, ಮೊಗದ ಅತ್ತ ಕಡೆಯ ಬಣ್ಣ, ಕನ್ನೈದಿಲೆ ರೂಪ ಕಾಣ, ಕಿವಿಗಳೆರಡು ಶೃಂಗದಂತೆ ಇಂದ್ರ ನೀಲಮಣಿಯ ಛಾಯೆ, ಹೊಟ್ಟೆ ಹತ್ತಿಯಂತೆ ಬಿಳುಪು ವಜ್ರದಂತೆ ಮಿನುಗುತ್ತಿತ್ತು, ಉದರದಕ್ಕ ಪಕ್ಕದಲ್ಲಿ ಜೇನು ಸುರಿದ ಚಿತ್ರ ಕಾಣ, ಕಮಲ ಹೂನ ಚಿತ್ರ ಇಡಿಯ ದೇಹದಲ್ಲಿ ಬಿಡಿಸಿ ಇದ್ದು, ವಜ್ರದಂತೆ ಕಠಿಣ ಗೊರಸು ಎದ್ದ ಬಾಲ, ಸ್ಮರಣ ಶೃಂಗ, ಮೃದುಮಾರ್ಧವ ತಿಳುಹಾಸದ ಉಪಮೆ ರಹಿತ ಚಿನ್ನ ಜಿಂಕೆ, ಎಂದು ಎಲ್ಲೂ ಯಾರು ಹೇಗೂ ಕಾಣದಿದ್ದ ಸ್ವರ್ಣ ಮೃಗವು, ಒಮ್ಮೆ ನೋಡಿದೊಡನೆ ಮತ್ತೆ ನೋಡಬೇಕು ಎಂಬ ಸೆಳೆತ, ಕದಳೀವನ ಮಧ್ಯದಲ್ಲಿ ರಾಮಕುಟಿಯ ಮುಂದೆ ಸುಳಿದು. ಇದಕ್ಕೇನು ವ್ಯಾಖ್ಯಾನ ಬೇಕಾಗಿಲ್ಲ, ಅರ್ಥ ಆಗಿದೆ ನಿಮಗೆ. ಅಂದರೆ ಆ ಸ್ವರ್ಣಮೃಗ ಹೇಗಿದೆ, ಅದರ ವರ್ಣನೆ ಏನು, ಅದರ ವೈಶಿಷ್ಟ್ಯ ಏನು, ಅದು ಎಷ್ಟು ಮೃದುವಾಗಿದೆ, ಎಷ್ಟು ಆಕರ್ಷಕವಾಗಿದೆ, ಒಂದೊಂದು ಪಾರ್ಶ್ವದಲ್ಲಿ ಏನೇನು ವರ್ಣನೆ ಇದೆ, ಇದನ್ನೆಲ್ಲ ವಾಲ್ಮೀಕಿಗಳು ಬಹಳ ಹೃದಯಂಗಮವಾಗಿ ಚಿತ್ರಣ ಮಾಡ್ತಾರೆ. ಈಗ ದಯವಿಟ್ಟು ಗಮನಿಸಿ, ಆ ಸ್ವರ್ಣಮೃಗವನ್ನು ಸೀತೆ ನೋಡಿದ್ಲು. ರಾಮ ಲಕ್ಷ್ಮಣರು ಹತ್ತಿರ ಇರಲಿಲ್ಲ, ಅಲ್ಲಿ ಎಲ್ಲೋ ದೂರದಲ್ಲಿದ್ದರು. ಬನ್ನಿಯಲ್ಲಿ ಬನ್ನಿಯಲ್ಲಿ ಅಂತ ಕೂಗಿದ್ಲು. ಮೋಹಿತಳಾದಂತಹ ಸೀತೆ
ಹೆಂಡತಿ ಏನನ್ನೋ ಬಯಸಿದಾಗ ಗಂಡನಾದವನು ಅಷ್ಟು ವಿವೇಚನೆಯಿಂದ ಚರ್ಚೆ ಮಾಡೋಕ್ಕಾಗಲ್ಲ. ಬೇರೆಯವ್ರ ಜೊತೆ ಯಾರು ತರ್ಕಬದ್ಧವಾಗಿ ಮಾತಾಡ್ಬಿಡ್ಬೋದು, ಹೆಂಡತಿ ಜೊತೆಗೆ ಹೋಗ್ರಿ ಅಂದರೆ ಸಾಕು, ಪಾಪ ಗಂಡ ಮಾತಾಡ್ಬಿಡ್ತಾನೆ ಅವನು. ಹೀಗಾಗಿ ಗಂಡ ಹೆಂಡತಿಯ ವಿಷಯದಲ್ಲಿ ಶುದ್ಧ ತರ್ಕದಿಂದ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಗಂಡಸರಿಗೂ ಇದು ಅನುಭವ ಇದೆ. ಆ ಸ್ಥಿತಿಯಲ್ಲಿ ಶ್ರೀರಾಮರು. ಲಕ್ಷ್ಮಣನಿಗೆ ಹಾಗಿಲ್ಲ. ಶಂಕಾಮಾನಸ್ತು ತಂ ದೃಷ್ಟ್ವಾ ಲಕ್ಷ್ಮಣೋ ರಾಮಮಬ್ರವೀತ್. ಆ ಜಿಂಕೆಯನ್ನು ನೋಡ್ತಾ ಇದ್ದ ಹಾಗೆ ಶಂಕಾಮಾನಸ್ತು ತಂ ದೃಷ್ಟ, ನೋಡ್ತಿದ್ದ ಇವನಿಗೆ ಶಂಕೆ ಬಂತು ಲಕ್ಷ್ಮಣನಿಗೆ. ಅವನು ಹೇಳಿದ, ಅಣ್ಣ ಇದೆಲ್ಲ ನೀವು ಯಾಕೆ ದಾಖಲೆ ಮಾಡ್ಕೋಬೇಕು ಅಂದರೆ ಅಜ್ಞವಾಗಿ ನಡೆದು ಹೋದ ಘಟನೆ ಎಲ್ಲ ಇದು, ಗೊತ್ತಿದ್ದು ಹಳ್ಳಕ್ಕೆ ಬೀಳತಕ್ಕಂಥ ಪ್ರವೃತ್ತಿ ಇದು. ಲಕ್ಷ್ಮಣ ಹೇಳಿದ, ಅಣ್ಣ ಇವನು ಮಾರೀಚ, ಇವನು ಸ್ವರ್ಣ ಜಿಂಕೆ ಅಲ್ಲ. ಈ ರೀತಿ ಇವನು ಕಾಪಟ್ಯದಿಂದ ಎಷ್ಟೋ ಮುನಿಗಳನ್ನು ಸಾಯಿಸಿಬಿಟ್ಟಿದ್ದಾನೆ. ಆದ್ದರಿಂದ ಈ ಜಿಂಕೆಯನ್ನು ನೋಡಿ ಆಕರ್ಷಿತರಾಗುವುದು ಬೇಕಾಗಿಲ್ಲ. ಸೀತೆಯನ್ನು ಬಾಯಿ ಬಿಟ್ಟಿಲ್ಲ ರೀ, ಮೊದಲೇ ಋಷಿ ವಾಕ್ಯ ಬಂದುಬಿಟ್ಟಿದೆ, ಮೊದಲೇ ಆಚಾರ್ಯ ವಾಕ್ಯ ಬಂದುಬಿಟ್ಟಿದೆ, ಮೊದಲೇ ಗುರುವಾಕ್ಯ ಬಂದುಬಿಟ್ಟಿದೆ, ಮೊದಲೇ ಸ್ಥಿತಪ್ರಜ್ಞನ ವಾಕ್ಯ ಬಂದುಬಿಟ್ಟಿದೆ, ಮೊದಲೇ ಸಂತನ ಆದೇಶ ಬಂದುಬಿಟ್ಟಿದೆ. ಸ್ವಲ್ಪ ಸುಮ್ಮನೆ ಇರು ಅಂದ್ಲು ಲಕ್ಷ್ಮಣನಿಗೆ ಸೀತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಇದು, ಹೇಳ್ತಾ ಇದ್ದಾನಲ್ಲ ಅಂತಂತ. ಹೆಣ್ಣು ಬಯಸಿದರೆ ಪುಟ್ಟು ಹಿಡ್ಕೊಂಡ್ರೆ ಆಕೆ ಯಾರು ಹೇಳಿದ್ದು ಕೇಳಲ್ಲ ಕಣ್ರಿ. ಸೀತೆಯ ಸ್ಥಿತಿ ಅದೇನೆ. ಅದು ನಂಗೆ ಬೇಕು. ಯಾಕೆ ಬೇಕು? ಆಕೆ ಕೊಡ್ತಕ್ಕಂಥ ಉತ್ತರ ಎಂಥದ್ದು? ನಾವು 14 ವರ್ಷದ ವನವಾಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋದರೆ ಭರತನಾಗಲಿ ನಮ್ಮ ಅತ್ತೆಯಂದ್ರಾಗಲಿ ಏನು ತಂದೆ ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರೆ? ಹೋಯ್ತು ಕಾಡಿಗೆ. ಯಾಕ್ರಿ ಕೇಳ್ತಾರೆ? ಈಕೆ ಹೇಳ್ತಾ ಇದ್ದಾಳೆ ಅಂದರೆ ಒಂದು ಕಾರಣವನ್ನು ಹೆಣ್ಣು ಸೃಷ್ಟಿ ಮಾಡುತ್ತೆ, ಕೇಳ್ತಾರೆ. ಆವಾಗ ನಾನು ಇದನ್ನು ತೋರಿಸ್ಬೇಕು. ಯಾಕೆ ಅಂದರೆ ಇದು ಇನ್ನೆಲ್ಲೂ ಸಿಗಲ್ಲ, ನನ್ನ ಹತ್ರಲ್ಲೇ ಇರುತ್ತೆ. ಎಲ್ಲಿಯ ತನಕ ಆಕೆ ಹೋಗ್ತಾಳೆ ಅಂದರೆ ಅಕಸ್ಮಾತ್ ಸಿಗಲಿಲ್ವಾ, ಕೊಂದಾದರೂ ಚರ್ಮ ತಗೊಂಡು ಬಾ ಅಂತ. ಅದನ್ನು ಕೊಂದಾದರೂ ಚರ್ಮ ತಂದರೆ ಆ ಚರ್ಮದ ಮೇಲೆ ನಾನು ನೀನು ಕೂತ್ಕೊಳ್ಳೋಣ, ಬೇರೆನೋ ಹೊಟ್ಟರ್ಕೊಳ್ಳಿ. ಆ ಮೂಲಭೂತವಾದ ತೃಷೆ ಇದೆಯಲ್ಲ, ಕಾಮತೃಷ್ಣೆ ಇದೆಯಲ್ಲ, ಅದು ಎಲ್ಲವನ್ನೂ ಬಿಟ್ಟು ಬಂದಂತಹ ಸ್ತ್ರೀಗೆ ಕೂಡ ಹೇಗೆ ಪ್ರಲೋಭನೆಯನ್ನು ಮಾಡುತ್ತೆ ಅಂತ. ನಾವು ಬೀಳಬೇಕಾಗಿದ್ದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಬೀಳದೆ ಇರೋದಕ್ಕೆ ಯಾವುದೋ ಒಂದು ಮೂಲೆ, ಒಂದು ರಂಧ್ರ, ಒಂದು ಚೂರು, ಒಂದು ಸೆಳೆತ ಬಿದ್ದೋಗ್ಬಿಡ್ತೀವಿ ನಾವು. ಶ್ರೀರಾಮರ ಏಕಪತ್ನಿ ವ್ರತಸ್ಥಿಕೆಯನ್ನ ಇಡೀ ವಿಶ್ವ ಮುಕ್ತ ಕಂಠದಿಂದ ಅಷ್ಟು ಹೊಗಳಲಿಕ್ಕೆ ಕಾರಣ ಏನು ಅಂದರೆ ವಿನಾಯಿತಿ ಇಲ್ಲ ಅದಕ್ಕೆ ಅಂತ. ಒಂದು ಚೂರು ಆ ಕಡೆ ಈ ಕಡೆ ಇಲ್ಲ. ಆದರೆ ಸೀತೆ ಉಳಿದ್ಬಿಟ್ಲು ಕನಕಮ್ಮನಿಗೆ. ನೀವೇನು ಗಮನಿಸಬೇಕು ಅಂದರೆ ಒಬ್ಬ ಸೀತೆ ತನ್ನ ಜೀವನದಲ್ಲಿ ಒಮ್ಮೆ ಬಿದ್ದದ್ದಕ್ಕೆ ಇಷ್ಟು ಕಷ್ಟ ಆಗೋಯ್ತಲ್ರಿ. ನಾವು ದಿನ ಬೆಳಗಾದ್ರೆ ಬೀಳ್ತಿರ್ತೀವಲ್ರಿ. ನಮ್ಮ ಗತಿ ಏನು? ನಾವೇನು ಕಲ್ತ್ಕೋಬೇಕು? ಶ್ರೀಮದ್ ರಾಮಾಯಣದ ಅಧ್ಯಯನ, ಶ್ರೀಮದ್ ರಾಮಾಯಣದ ಪಾಠ, ಶ್ರೀಮದ್ ರಾಮಾಯಣದ ಪಾರಾಯಣ. ನಿಮಗೆಲ್ಲ ಪಾರಾಯಣ ಅಂದರೆ ಅರ್ಥ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಗೊತ್ತಿದೆ ಅಲ್ವಾ? ಗೊತ್ತಿದೆಯಾ? ಇಲ್ಲಾನು ಜೋರಾಗಿ ಹೇಳಿ, ಅವ ನಾನು ಹೇಳ್ತೀನಿ ನಿಮಗೆ. ಪಾರ ಅಂದರೆ ದಡ ಅಂತ. ನೀವು ಶ್ರೀಮದ್ ರಾಮಾಯಣವನ್ನು ಪಾರಾಯಣ ಮಾಡುತ್ತೀರಿ. ಮಧ್ಯದಲ್ಲಿರ್ತಕ್ಕಂಥದ್ದು ನದಿ ಅಥವಾ ಸಮುದ್ರ, ಪಾರಗಳು ಆ ಕಡೆ ಈ ಕಡೆ. ಅಯನ ಅಂದರೆ ನಡೆಯೋದು ಅಂತಂತ, ಅಯನ ಅಂದರೆ ಹೋಗೋದು ಅಂತಂತ. ಉತ್ತರಾಯಣ ಸೂರ್ಯನ ಚಲನೆ, ರಾಮಾಯಣ ರಾಮರ ಚಲನೆ. ಹಾಗೆ ನೀವು ರಾಮಾಯಣವನ್ನು, ಮಹಾಭಾರತವನ್ನು, ಭಗವದ್ಗೀತೆಯನ್ನು, ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುತ್ತಿದ್ದೀರಿ ಅಂದರೆ ಪಾರ, ಈ ದಡದಲ್ಲಿ ಬೀಳ್ತೀರಿ, ಅದಲ್ಲಿ ನಡ್ಕೊಂಡು ಹೋಗ್ತೀರಿ, ಆ ದಡದಲ್ಲಿ ಮೇಲಕ್ಕೆ ಕೇಳ್ತೀರಿ. ಶ್ರೀಮದ್ ರಾಮಾಯಣವನ್ನು ಪಾರಾಯಣ ಮಾಡುತ್ತಿದ್ದೀರಿ ಅಂದರೆ
ತವ ಸ್ವಾಧ್ಯಾಯ ನಿರತಂ ಅಂತ ಬೀಳ್ತೀರಿ ಧ್ರುಮ್ ಅಂತ ರಾಮಾಯಣ ಸಮುದ್ರದೊಳಕ್ಕೆ. ಅಲ್ಲಿಂದ ವಿಷ್ಣೋರ್ಬಲಂ ವರ್ಧತಾಮ್ ಅಂತ ಕೊನೆಗೆ ಯುದ್ಧಕಾಂಡದ ಕೊನೆಯಲ್ಲಿ ಪಟ್ಟಾಭಿಷೇಕದ ಕೊನೆಯಲ್ಲಿ ಬರುತ್ತೆ ಶ್ಲೋಕ. ಅಲ್ಲಿ ಎದ್ದೇಳ್ತೀರಿ ಪಾರಕ್ಕೆ, ಇನ್ನೊಂದು ದಡ ಹತ್ತೀರಿ ನೀವು. ಈ ದಡದಲ್ಲಿ ಬಿದ್ದು ಆ ದಡಕ್ಕೆ ಹತ್ತುವ ಮುನ್ನ ನೀವು ಸಾಕಷ್ಟು ನೀರು ಕುಡಿತೀರಿ, ಸಾಕಷ್ಟು ಅನುಭವಗಳನ್ನು ತಗೊಳ್ತೀರಿ, ಸಾಕಷ್ಟು ಪಾಠಗಳನ್ನು ತಗೊಳ್ತೀವಿ. ಆ ಪಾಠಗಳನ್ನು ಅನುಭವಿಸಿ ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೋಬೇಕು. ಇದ್ರ ಕೇಳಿ ಪ್ರಯೋಜನ ಏನು? ರಾಮಾಯಣದ ಉಪನ್ಯಾಸಕ್ಕೆ ನೀವು ಎಷ್ಟು ಸಲ ಬಂದು ಕೂತಿಲ್ಲ, ನನ್ನಂಥವ್ರು ಎಷ್ಟು ಸಲ ಮಾತಾಡಿಲ್ಲ. ಆದರೆ ನಿಮ್ಮಲ್ಲಿ ಇದೇನಾದರೂ ಪ್ರಭಾವ ಆಗಿದೆಯೋ, ನಿಮ್ಮಲ್ಲಿ ಏನಾದರೂ ಪರಿವರ್ತನೆ ಆಗಿದೆಯೋ? ನಿಮ್ಮಲ್ಲಿ ಪರಿವರ್ತನೆ ಆಗಿದ್ದರೆ ಪ್ರಯೋಜನ ಇಲ್ಲ. ವಿವೇಕಾನಂದರು ಭಾಳ ಖಚಿತವಾಗಿ ಹೇಳ್ತಾರೆ, ಯಾವ ಗ್ರಂಥ, ರಾಮಾಯಣ ಭಾರತಗಳ ಬಗ್ಗೆ ಮಾತಾಡ್ತಾನೆ ಅವರು ಹೇಳ್ತಕ್ಕಂಥದ್ದು, ಯಾವ ಗ್ರಂಥ ನನ್ನ ಜೀವನಕ್ಕೆ ಅನುಕೂಲವಾಗಲಿಲ್ಲವೋ, ನನ್ನ ಜೀವನದ ಮೇಲೆ ಯಾವ ಗ್ರಂಥ ಪ್ರಭಾವ ಬೀರುವುದಿಲ್ಲವೋ ಅದನ್ನು ಕಿಟಕಿಯಿಂದ ಎಸ್ಬಿಡ್ರಿ, ಹೊರಗಡೆಗೆ ಇಟ್ಕೊಬೇಡ್ರಿ ನಿಮ್ಮ ಹತ್ರ ಅಂತಾರೆ ಅವರು. ಆದರೆ ಶ್ರೀಮದ್ ರಾಮಾಯಣ ಭಗವದ್ಗೀತೆಗಳು ಸಹಸ್ರಮಾನಗಳಿಂದ ನಮ್ಮಲ್ಲಿ ಇದೆ ಅಂದರೆ ಅದೇನೋ ಪ್ರಭಾವ ಬೀರ್ತಿದೆ ಅಂತಲ್ಲೇನ್ರಿ? ಆ ಪ್ರಭಾವ ಬೀರ್ತಿರೋ ಅಷ್ಟೊತ್ತಿಗೆ ತಾನೇ ಇಲ್ಲಿ ಕುತ್ಕೊಂಡಿರೋದು. ಇಲ್ಲಿ ಕುಳಿತುಕೊಂಡು ಇವುಗಳನ್ನೆಲ್ಲ ಕೇಳಿದ ಮೇಲೆ ನಿಮ್ಮಲ್ಲಿ ಏನೋ ಬದಲಾವಣೆ ಆಗಬೇಕು. ನಾನು ಮೊದಲನೇ ದಿವಸ ಹೇಳಿದ್ದೇನೆ, 24 ದಿವಸಗಳ ರಾಮಾಯಣದ ಉಪನ್ಯಾಸವನ್ನು ಕೇಳಿದರೆ ನಿಮಗೆ ಶ್ರೀರಾಮ ದರ್ಶನ ಆಗಬೇಕು ಅಂತ. ನನಗೆ ಬೇಕಷ್ಟು ಜನ ಬಂದು ಹೇಳಿದರೆ ನನಗೆ ಶ್ರೀರಾಮ ಕಾಣಿಸಿರು ಅಂತ. ಕಾಣಬೇಕು. ಯಾರು ಕಾಣಿಸ್ತಾರೆ ಅಂದರೆ ಯಾರು ತಪಸ್ವಿಗಳಾಗಿ ಅಧ್ಯಯನ ಮಾಡ್ತಾರೋ ಅವರು ಕಾಣಿಸ್ತಾರೆ. ಹೀಗಾಗಿ ಈ ಸೀತೆಯ ಆಕರ್ಷಣೆಯ ಪ್ರಸಂಗ, ಆ ಸೀತೆ ಕನಕ ಮೃಗವನ್ನು ಬಯಸತಕ್ಕಂಥ ಒಂದು ದೌರ್ಬಲ್ಯದಿಂದ, ಒಂದೇ ಒಂದು ದೌರ್ಬಲ್ಯದಿಂದ ಎಷ್ಟು ತಿಂಗಳುಗಳು ಆಕೆ ಸೆರೆಮನೆಗೆ ಹೋಗಿ ಬೀಳಬೇಕಾಯಿತು, ಅಹಿತ ಕ್ಷೇತ್ರದಲ್ಲಿ ಜೀವನವನ್ನು ಕಳೀಬೇಕಾಯಿತು. ಅದನ್ನು ನೋಡಿದ ನಾನೇನಪ್ಪ ಕಲಿಬೇಕು ಅಂದರೆ ಅಂತಹ ಆಕರ್ಷಣೆಗೆ ನಾನು ದೂರ ಇರಬೇಕು. ಅದನ್ನು ನಾನು ಕಲಿಯದೆ ರಾವಣನ 100 ಸಲ ಓದಿರೋ ಪ್ರಯೋಜನ ಏನು ಬಂತು? ಅಲ್ವೇನ್ರಿ? ಅರ್ಥ ಆಗ್ತಾ ಇದೆಯಾ ನಿಮಗೆ? ಸೀತೆ ಬಯಸಿದ್ಲು, ಲಕ್ಷ್ಮಣ ಬೇಡ ಅಂದ. ಈಗ ರಾಮರ ಸ್ಥಿತಿ ಇದು. ಹೊಸದಾಗಿ ಮದುವೆಯಾದಂತಹ ಹುಡುಗನಿಗೆ ಹೆಂಡತಿಯನ್ನೂ ಮೆಚ್ಚಿಸಬೇಕು, ತಾಯಿಯನ್ನು ಮೆಚ್ಚಿಸಬೇಕು. ತಾಯಿಯನ್ನು ಮೆಚ್ಚಿದರೆ ಹೆಂಡತಿಗೆ ಸಿಟ್ಟು, ಹೆಂಡತಿ ಹಿಂದೋರೆ ಬಂದ್ಬಿಟ್ಲು ಸೆರೆ ಹಿಡ್ಕೊಂಡು ಓಡಾಡ್ತಾನೆ ಅಂತ ಅಮ್ಮನಿಗೆ ಸಿಟ್ಟು. ಏನು ಮಾಡ್ಬೇಕು ಅವನು? ಅಂಥ ಸಂದರ್ಭ ರಾಮರು. ಸರಿಯಾದ ಗಂಡು, ಸರಿಯಾದ ಶಕ್ತ, ತಾಯಿಗೆ ಯಾವ ಮರ್ಯಾದೆಯನ್ನು ಆ ಮರ್ಯಾದೆಯನ್ನು ಕೊಟ್ಟು ಹೆಂಡತಿಗೆ ಯಾವ ಬೆಲೆ ಕೊಡಬೇಕು ಆ ಬೆಲೆಯನ್ನು ಕೊಡ್ತಾನೆ ಅಂತ. ಅದೇ ಸಂದರ್ಭ ಇದು. ಗಮನಿಸಿ, ಇಲ್ಲಿ ಒಂದು ಲಕ್ಷ್ಮಣ ಹೇಳ್ತಾ ಇದ್ದೇನೆ, ಅದು ಮಾರೀಚ, ಅದರ ಕಡೆ ನೀನು ಗಮನ ಕೊಡಬೇಕಾದ್ದಿಲ್ಲ, ಸುಮ್ಮನೆ ಆಕರ್ಷಣೆ ಮಾಡೋದಕ್ಕೆ ಬಂದಿದೆ ಅಷ್ಟೇ, ಜಿಂಕೆ ಅಲ್ಲ ಅಂತ. ಸೀತೆ ಹೇಳ್ತಾಳೆ, ಒಂದು ಮಾತು ಕೇಳಬೇಡ್ರಿ, ಅದು ಜಿಂಕೆ ಏನ್ರಿ, ನಂಗೆ ಬೇಕ್ರಿ, ಇದು ಏನಾದ್ರು ಮಾಡ್ತಾನೆ ಕೊಡ್ರಿ, ಅದು ಚರ್ಮ ಆದರೂ ಬೇಕ್ರಿ. ಈಗ ರಾಮರು ಏನು ಮಾಡಬೇಕು? ರಾಮರು ಅತ್ಯಂತ ಸಮಂಜಸವಾಗಿ ಲಕ್ಷ್ಮಣನಿಗೆ ಹೇಳಿದ್ರು, ನೋಡಪ್ಪ ಲಕ್ಷ್ಮಣ, ನೀನು ಮಾರೀಚ ಅಂತ ಹೇಳ್ತಾ ಇದೀಯ, ಅವನು ನೀನು ಹೇಳಿದ್ದೇ ನಿಜವಾದರೆ, ಅವನು ಮಾರೀಚನೇ ಆದರೆ ನಾನೇನು ಮಾಡಬೇಕು? ಅವನು ಶಿಕ್ಷೆ ಕೊಡಬೇಕು. ನಾನು ಶಿಕ್ಷೆ ಕೊಡ್ಬೇಕಾದ್ರೆ ಹೋಗಿ ಸಾಯಿಸಬೇಕು, ಆಯಿಂದ ನಾನು ಹೋಗ್ತೀನಿ. ಅಥವಾ ನಿಮ್ಮ ಅತ್ತಿಗೆ ಹೇಳಿದ ನಿಜ ಅಂತ ಇಟ್ಕೊಂಡ್ಬಿಡೋಣ, ಅವು ಹಿಡ್ಕೊಂಡು ಬರ್ಬೇಕು ತಾನೆ, ಹಿಡ್ಕೊಂಡು ಬರೋಕ್ಕೂ ನಾನು ಹೋಗ್ಬೇಕು ತಾನೆ. ನೀನು ಹೇಳಿದ್ದಕ್ಕಾದರೂ ನಾನು ಹೋಗಬೇಕು, ನಿಮ್ಮ ಅತ್ತಿಗೆ ಹೇಳಿದ್ದಕ್ಕಾದರೂ ನಾನು ಹೋಗಬೇಕು. ಆದ್ದರಿಂದ ನಾನು ಹೋಗ್ತೀನಿ. ಈಗ ಮುಂದಿನ ಭಾಗ, ಮುಂದಿನ ಅಂಶ, ಇಡೀ ಈ ಸೀತಾಹರಣದ ಸಂದರ್ಭದಲ್ಲಿ ನಾವು ದಾಖಲು ಮಾಡಿಕೊಳ್ಳಬೇಕಾದ ಅಂಶ ಇದು. ಮುಂದಿನ ವಾಕ್ಯ, ನೀನು ಹೇಳಿದೀಯ ಇದು ರಾಕ್ಷಸರ ನೆಲೆವೀಡು. ನಾವು ನೋಡಿದ್ದೀವಿ, ಖರದೂಷಣ ಜೊತೆ ಯುದ್ಧ ಬೇರೆ ಎಲ್ಲ ಮಾಡಿದ್ದೀವಿ, ಶತ್ರುತ್ವವನ್ನು ಕಟ್ಕೊಂಡಿದ್ದೇವೆ. ಅದು ಕಾರಣ ಭವ
ಅಪ್ರಮತ್ತಃ ಪ್ರತಿಕ್ಷಣಂ ಸರ್ವತ್ರ ಏವ ಶಂಕಿತಃ ಪ್ರತಿಗೃಹ್ಯ ಮೈಥಿಲೀಂ. ಇನ್ನೊಂದ್ಸಲ ಗಮನಿಸಿ ಇದನ್ನು. ಭವ ಅಪ್ರಮತ್ತಃ ಪ್ರತಿಗೃಹ್ಯ ಮೈಥಿಲೀಂ ಪ್ರತಿಕ್ಷಣಂ ಸರ್ವತ್ರ ಏವ ಶಂಕಿತಃ. ಸೀತೆ ಕೇಳಿಸ್ಕೊಂಡಿದೆಯೇ ಮಾತನ್ನ? ಲಕ್ಷ್ಮಣ ಅರ್ಥ ಆಯ್ತೇನೆ ನಾನು ಹೇಳಿದ್ದು? ಪ್ರತಿಕ್ಷಣಂ ಸರ್ವತ್ರ ಏವ ಶಂಕಿತಃ, ಪ್ರತಿಕ್ಷಣದಲ್ಲಿಯೂ ಎಲ್ಲ ದಿಕ್ಕುಗಳಿಂದಲೂ ಏನೋ ಅಪಾಯ ಬರಬಹುದು ಅಂತ ನೀನು ಅಪ್ರಮತ್ತನಾಗಿರಬೇಕು. ಮತ್ತು ಪರಿಗೃಹ್ಯ ಮೈಥಿಲಿ, ಮೈಥಿಲಿಯ ರಕ್ಷಣೆಯಲ್ಲಿರಬೇಕು. ಮೈಥಿಲಿ ಲಕ್ಷ್ಮಣ ಹೇಳಿದಾಗ ಕೇಳಬೇಕು. ಏಕೆಂದರೆ ಅವನು ನಿನಗೆ ರಕ್ಷಕನಾಗಿದ್ದಾನೆ ನಾನು ಹೋಗಿ ಬರೋ ತನಕ. ಹಿಂದೂ ಆ ಸಂದರ್ಭ ಆಗಿತ್ತು. ಖರದೂಷಣರನ್ನು ಧ್ವಂಸ ಮಾಡಬೇಕಾದರೆ ಗುಹೆಯಲ್ಲಿ ಸೀತೆಯನ್ನಿಟ್ಟು ಲಕ್ಷ್ಮಣನನ್ನು ಅಡ್ಡ ಇಟ್ಟು ಹೋಗಿದ್ದರು ಶ್ರೀರಾಮರು. ಈಗ ಈ ಮಾತನ್ನು ಹೇಳ್ತಾ ಇದ್ದಾರೆ. ಭವ ಅಪ್ರಮತ್ತಃ, ಅಪ್ರಮತ್ತನಾಗಿ ಯಾವ ಕ್ಷಣದಲ್ಲಿ ಏನಾಗಬಹುದೋ ಅನ್ನುವ ಶಂಕೆಯಿಂದ ನೀನು ಮೈಥಿಲಿಯ ರಕ್ಷಣೆಯನ್ನು ಮಾಡು. ಮೈಥಿಲಿ ನಿನ್ನ ರಕ್ಷಣೆಯಲ್ಲಿರಲಿ. ನಾನೀಗ ಹೋಗ್ತಾ ಇದ್ದೆ. ಮೈಥಿಲಿ ಎನ್ನುವ ಪದವನ್ನು ಉಪಯೋಗಿಸಿದ್ದೇ ವಾಲ್ಮೀಕಿ ಮಹರ್ಷಿಗಳ ಬಹುದೊಡ್ಡ ಧ್ವನಿಯದು. ಮೈಥಿಲಿ ಅನ್ನೋ ಪದ ಬಂದಿದ್ದು ಹೇಗ್ರಿ? ಮಿಥಿಲಾ ಅಂತ ಬಂದಿದ್ದು ಹೇಗೆ? ಆ ಮೂಲವಾದ ಮಿಥಿ ಎನ್ನುವ ಚಕ್ರವರ್ತಿಗೆ ಹೆಸರು ಬಂದಿದ್ದು ಹೇಗೆ? ಹಾಗಾದ್ರೆ ನಾನು ಸ್ವಲ್ಪ ಓಡ್ತೀನಿ. ಏಕೆಂದ್ರೆ ಇವತ್ತು ಕೆಲವು ಅಂಶಗಳನ್ನು ನಾನು ದಾಖಲೆ ಮಾಡಿ ನಿಮ್ಮ ಹತ್ರ ಸುಳ್ಳು ಬೇರೆ ಹೇಳಿಸ್ಬೇಕಾಗಿದೆ. ಮರ್ತುಬಿಟ್ರೆ ಆಗಲೇ ಅದನ್ನು ಸುಳ್ಳು ಹೇಳಿಸ್ತೀನಿ ಅನ್ನೋದು ಜ್ಞಾಪಕ ಇಟ್ಕೊಂಡಿದ್ದೀರಾ? ಸರಿ ಸರಿ ಸರಿ, ಎಚ್ಚರಿಕೆಯಿಂದ ಸುಳ್ಳು ಹೇಳಬೇಡಿ. ಆದರೆ ನೀವು ಸುಳ್ಳು ಹೇಳ್ತೀರಿ. ಎಷ್ಟು ನಂಬಿಕೆ ನೋಡ್ರಿ ನಂಗೆ ನಿಮ್ಮ ಮೇಲೆ. ಆಯಿತು, ಲಕ್ಷ್ಮಣನಿಗೆ ಶ್ರೀರಾಮರು ಆದೇಶ ಕೊಟ್ಟರು. ಆ ಸ್ವರ್ಣ ಜಿಂಕೆಯನ್ನು ಹಿಂಬಾಲಿಸಿ ಹೋದರು. ಒಂದಷ್ಟು ದೂರ ನೋಡಿದರು, ಅದು ಓಡಿಸ್ಕೊಂಡು ಹೋಯಿತು. ಕೊನೆಗೆ ಸಿಟ್ಟು ಬಂತು, ಒಂದು ಬಾಣ ತೆಗೆದು ಹೊಡೆದ್ರು, ಅದು ಬಿತ್ತು. ಈಗ ಸಾಧ್ಯತೆಗಳು ಹೇಗಿತ್ತು ಅಂದರೆ, ಅವನೇನು ವರ್ಣನೆ ಮಾಡಿದ್ನಲ್ಲ, ರಾಮರ ಅಂಥವ್ರು ಇಂಥವ್ರು ಭಾಳ ದೊಡ್ಡವರು, ಹಾಗೆ ಹೀಗೆ, ನೀನು ಹಾಗೆಲ್ಲ ಮಾಡಬಾರ್ದು, ನಾನೆಲ್ಲ ಏಟು ತಿಂದಿದ್ದೀನಿ ಆಗಲೇ, ಸನ್ಯಾಸ ಬೇರೆ ತೊಗೊಂಡ್ಬಿಟ್ಟಿದ್ದೀನಿ. ಇದೆಲ್ಲ ನಿಜವಿದ್ದಿದ್ದರೆ ಶ್ರೀರಾಮನ ಒಂಚೂರು ಬರ್ತಾ ಇದ್ದಾಯೋ ನಿಜವಾದ ರೂಪ ತಗೊಂಡು ಹೇಳ್ಬಿಡ್ಬೇಕಾಯ್ತು, ಸ್ವಾಮಿ ನನಗೆ ರಕ್ಷಣೆ ಕೊಡು ಅಂದ್ಬಿಡ್ಬೇಕಾಯ್ತು. ರಾವಣನಿಗೆ ಹೆದರ್ಕೊಂಡು ಬಂದುಬಿಟ್ಟಿದ್ದೀನಿ ನಾನು, ದಯವಿಟ್ಟು ಕ್ಷಮಿಸಪ್ಪ ಅಂತ ಮಾರೀಚ ಹೇಳಬಹುದಾಗಿತ್ತು. ಹೇಳಿಲ್ಲ. ಅವನು ಓಡಿಸ್ಕೊಂಡು ಹೋದ. ಸಾಯುವಾಗಲೂ ಅವನಿಗೆ ಅವನ ಸ್ವಾಮಿ ಭಕ್ತಿ ಜಾಸ್ತಿ ಆಯಿತೇ ಆಗಲಿ, ಧರ್ಮಬುದ್ಧಿ ಜಾಸ್ತಿ ಆಗಲಿಲ್ಲ. ಸಾಯುವಾಗಲೂ ಅವನು ನಿಜವಾಗಿಯೂ ರಾಮರ ಭಕ್ತನಾಗಿದ್ದಿದ್ದರೆ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಕೂಗಬೇಕಾಗಿರಲಿಲ್ಲ. ಹಾಗೆ ಕೂಗಿದ್ದೇ ರಾವಣನಿಗೆ ಅನುಕೂಲ ಆಗಲಿ ಅಂತ. ಅದು ರಾವಣನ ಯೋಜನೆ. ರಾವಣ ಹೇಳಿದ್ದ ಮಾತನ್ನು ನೀನು ಕರ್ಕೊಂಡು ಹೋಗಿ ಆ ರೀತಿ ಕೂಗಿದರೆ ಅಕಸ್ಮಾತ್ ಲಕ್ಷ್ಮಣ ಏನಾದರೂ ಅಲ್ಲಿದ್ದರೆ ಸೀತೆ ಲಕ್ಷ್ಮಣನ ಕಳಿಸ್ತಾಳೆ. ಮೊದಲೇ ಯೋಜನೆ ಇದೆಲ್ಲನೂ. ಅಂದರೆ ಮಾರೀಚನ ಸನ್ಯಾಸ ಅದು ಕಪಟ ಸನ್ಯಾಸ. ಮಾರೀಚನ ರಾಮ ಭಕ್ತಿ ಅಂತ ಏನಾದರೂ ಅವನು ಹೇಳ್ಕೊಳ್ಳೋದಿದ್ದರೆ ಅದು ಸುಳ್ಳು. ಹೀಗಾಗಿ ಮಾರೀಚ ಸನ್ಯಾಸದ ವೇಷವನ್ನು ತೊಟ್ಟಂತಹ ಒಬ್ಬ ರಾಕ್ಷಸ ಅಷ್ಟೇನೆ. ಹೀಗಾಗಿ ವಿಷಯಲಾಂಪಟ್ಯಕ್ಕೆ, ಸ್ತ್ರೀ ವಿಷಯದಲ್ಲಿ ಜಾರತಕ್ಕಂಥ ಮನಸ್ಸಿಗೆ ಮಾರೀಚ ಸಂಕೇತವಾಗಿ ಯಾವ ಯಾವ ಸನ್ಯಾಸಿಗಳು ಈ ಹೊತ್ತು ನಮ್ಮ ಕಣ್ಣು ಮುಂದೆ ಆ ರೀತಿ ಜಾರಿದ್ದಾರೋ ಅವರೆಲ್ಲ ಎಂಥ ಸನ್ಯಾಸಿಗಳು? ಮಾರೀಚ ಸನ್ಯಾಸಿಗಳು ಅನ್ನತಕ್ಕಂಥದ್ದನ್ನು ವಾಲ್ಮೀಕಿಯಲ್ಲಿ ದೃಢವಾಗಿ ದಾಖಲಾಗಿಬಿಡುತ್ತೆ. ಅವನು ಕೂಗ್ದ. ಮುಂದಿನದು ಬಹಳ ಗಮನ ಇಟ್ಟು ನೋಡ್ಬೇಕು ನೀವು, ಬಹಳ ಗಮನ ಇಟ್ಟು ನೋಡಬೇಕು. ಅವನು ಕೂಗ್ತಾ ಇದ್ದಾಗೆ ಸೀತೆ ಲಕ್ಷ್ಮಣನಿಗೆ ಹೇಳಿದ್ಲು, ಏ ಲಕ್ಷ್ಮಣ ಹೋಗಪ್ಪ, ನಿಮ್ಮಣ್ಣಗೇನೋ ಕಷ್ಟ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಹೋಗು. ಲಕ್ಷ್ಮಣ ಹೇಳ್ದ, ನೋಡಮ್ಮ, ಅಣ್ಣ ಹೋಗೋದಕ್ಕೆ ಮುಂಚೆ ಏನು ಹೇಳಿದರು? ಭವ ಅಪ್ರಮತ್ತಃ ಪ್ರತಿಕ್ಷಣಂ ಸರ್ವತ್ರ ಏವ ಶಂಕಿತಃ. ಅಪ್ರಮತ್ತನಾಗಿರು, ನಿನ್ನನ್ನು ರಕ್ಷಣೆ ಮಾಡ್ತಾ ಇರು ಅಂತ ಅಣ್ಣ ಆದೇಶ ಮಾಡಿ ಹೋಗಿದ್ದಾರೆ.
ಇದೆಲ್ಲ ರಾಕ್ಷಸ ಮಾಯೆ. ಅಷ್ಟೊಂದು ನೀನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೀನು ಹುಟ್ಟಿದ ಎಷ್ಟೋ ವರ್ಷಗಳ ಮೇಲೆ ನಮ್ಮ ಅಣ್ಣನ ನೋಡಿದೀಯ. ನಾನು ಹುಟ್ಟಿದಾಲಿಂದ ನೋಡ್ತಾ ಇದ್ದೀನಿ ನಮ್ಮಣ್ಣ ಏನು ಅಂತಂತ. ನಮ್ಮ ಅಣ್ಣನ ಶಕ್ತಿ ನನಗೆ ಗೊತ್ತಿದೆ. ಅವನು ಯಾರು ಏನು ಒದ್ದಾಡ್ಸೋಕ್ಕಾಗಲ್ಲ. ಲಕ್ಷ್ಮಣ, ನೀನು ಎಂಥ ಕ್ರೂರಿ ಅಂತ ನನಗೆ ಇವತ್ತು ಗೊತ್ತಾಯಿತು. ನಿಮ್ಮ ಅಣ್ಣನೊಬ್ಬನ್ನೇ ಯಾಕೆ ಕಳಿಸ್ದೆ ಅಂತಲೂ ಗೊತ್ತಾಯಿತು. ಎಷ್ಟೇ ಆಗಲಿ ನೀನು ಸವತಿ ಮಗ ಅಲ್ಲ. ಈ ಹೆಣ್ಣು ಏನಾದರೂ ಬೈಯೋಕ್ಕೆ ಶುರು ಮಾಡೋದು ತಟ್ಕೊಳಕ್ಕಾಗತ್ತೇನ್ರಿ? ಅದೂ ಲಕ್ಷ್ಮಣನ ಬಗ್ಗೆ ಅಷ್ಟು ವರ್ಷಗಳು, 13 ವರ್ಷಗಳು ಆಕೆಯ ದಾಸ್ಯವನ್ನು ಮಾಡಿದಂತಹ ಲಕ್ಷ್ಮಣನ ಬಗ್ಗೆ ಏನೆಲ್ಲ ಬೈದ್ಬಿಡ್ತಾಳೆ. ನೀನು ಕಾಯ್ತಾ ಇದೀಯಾ ನನಗೋಸ್ಕರ ಅಂದ್ಬಿಡ್ತಾಳಲ್ರಿ. ಸೀತೆ ಹೇಳ್ಬೋದೇ ಈ ಮಾತನ್ನು ಲಕ್ಷ್ಮಣನಿಗೆ? ನಾನು ಒಂಟಿಯಾಗಿ ಸಿಗಲಿ ಅಂತ ಕಾಯ್ತಾ ಇದೀಯಾ ನೀನು, ಅದಕ್ಕೆ ನಿಮ್ಮ ಅಣ್ಣನ ಹಿಂದೆ ಹೋಗಲಿಲ್ಲ ನೀನು ಅಂದ್ಬಿಡ್ಬೋದೇ? ಅಂದರೆ ಹೆಣ್ಣು ಹಠಮಾರಿಯಾಗಿ ಬಿಟ್ಟರೆ ಎಂಥ ಹೆಣ್ಣೆ ಆಗಲಿ, ಸೀತೆ ಮರುಕ್ಷಣದಲ್ಲೇ ಪಾಪ ದೊಡ್ಡ ಮನುಷ್ಯಲಪ್ಪ ಆಕೆ. ಅಲ್ಲಿ ತನಕನೂ ಮಹಾ ದೊಡ್ಡ ಮನುಷ್ಯಲೇ ಆಕೆ, ಸೀತಾದೇವಿ, ಸೀತಾ ಮಾತೆ. ಆಗ ಆ ಒಂದು ಮುಹೂರ್ತದಲ್ಲಿ ಹಠ ಬಂದಾಗ ಹೇಗೆ ಜಿಂಕೆಯ ಹತ್ತಿರಕ್ಕೆ ಹೋಗಬೇಕು ಅಂತಲೂ ಪಟ್ಟು ಹಿಡ್ಕೊಂಡ್ಲ. ಈಗ ತನ್ನನ್ನು ಬಿಟ್ಟು ಹೋಗೋದ್ಲೂ ಪಟ್ಟು ಹಿಡ್ಕೊಂಡ್ಳು. ಏನು ಮಾಡ್ತಾನ್ರಿ ಲಕ್ಷ್ಮಣ? ಈಗ ಈ ಕಡೆಗೆ ಅಣ್ಣ ಹೇಳಿದ್ದಾನೆ ಸೀತೆಯ ರಕ್ಷಣೆ ಮಾಡುವಂತ. ಅತ್ತಿಗೆ ಹೇಳ್ತಾ ಇದ್ದಾಳೆ, ನಿಮ್ಮಣ್ಣ ಅಲ್ಲಿ ಹೋಗಿರೋದನ್ನು ನೋಡಿಕೊಂಡು ನೀನು ನನ್ನ ಮೇಲೆ ಬೀಳಬೇಕು ಅಂತಿದೀಯಾ? ಈ ಲಕ್ಷ್ಮಣ ಏನು ಮಾಡಬೇಕು? ಲಕ್ಷ್ಮಣನ ಸ್ಥಿತಿ ಏನು? ನನಗೆ ಮಹಾ ಸಿಟ್ಟು ಬಂತು. ಏನು ಒಬ್ಬ 3ನೇ ತರಗತಿ ಹೆಣ್ಣು ಆಡ್ದಾಗ ಆಡ್ತಾ ಇದೆಯಲ್ಲ ನೀನು. ಈ ಮುಂದಿನ ಶ್ಲೋಕ ಭಾಗವನ್ನು ನೀವು ದಾಖಲು ಮಾಡ್ಕೋಬೇಕು. ಶ್ರೋತಯೋರುಭಯೋರ್ಮಧ್ಯೆ ತಪ್ತ ನಾರಾಚ ಸನ್ನಿಭಂ. ಅಮ್ಮ ಮಹಾತಾಯಿ, ನೀನು ಮಾತನಾಡ್ತಾ ಇರೋದು ಹೇಗಿದೆ ಅಂದರೆ, ಶ್ರೋತಯೋರುಭಯೋರ್ ಮಧ್ಯೆ, ಎರಡೂ ಕಿವಿಗಳ ಮಧ್ಯದಲ್ಲಿ ತಪ್ತ ನಾರಾಚ ಸನ್ನಿಭಂ, ಕಾಯಿಸಿದ ಕಬ್ಬಿಣವನ್ನು ಹಾಕಿದಾಗಿದೆ ನನಗೆ ನನ್ನ ಕಿವಿಯಲ್ಲಿ. ತಪ್ತ ನಾರಾಚ ಸನ್ನಿಭಂ ಅಂತ ಹೇಳಿ ಲಕ್ಷ್ಮಣ ಹೊರಡುವ ಮುನ್ನ ಏನು ಮಾಡ್ದ? ಲಕ್ಷ್ಮಣ ರೇಖೆಯನ್ನು ಎಳೆದು ಹೋದ. ಸುಳ್ಳು ಎಷ್ಟು ಪ್ರಿಯವಾಗಿರುತ್ತೆ ಅಂದರೆ, ಏನು ಲಕ್ಷ್ಮಣ ರೇಖೆ ಅನ್ನೋದು ಪ್ರಸಿದ್ಧಿಯೋ ಪ್ರಸಿದ್ಧಿ. ಇಡೀ ಶ್ರೀಮದ್ ರಾಮಾಯಣದ 24,000 ಶ್ಲೋಕಗಳಲ್ಲಿ ನಾನೊಂದು ಕನಿಷ್ಠ 2,000 ಸಲ ಓದಿದ್ದೀನಿ. ಒಂದು ಸಲವೂ ಲಕ್ಷ್ಮಣ ರೇಖೆ ಕಂಡಿಲ್ಲಪ್ಪ ನನಗೆ. ಲಕ್ಷ್ಮಣ ಹೋದ. ಈಗ ಕಾಯ್ತಾ ಇದ್ದಾನೆ ರಾವಣ. ಏಕಾಂಗಿಯಾಗಿದ್ದಾಳೆ ಸೀತೆ. ಈಗ ರಾವಣ ಬಂದ. ಸೀತೆಯನ್ನು ನೋಡಿದ. ಸ್ವರ್ಣವರ್ಣ ನೀನು ಯಾರು? ಆಹಾಹಾ, ಚಿನ್ನದ ಬಣ್ಣದ ದೇಹವನ್ನು ಹೊಂದಿದ್ದೀಯಲ್ಲ, ನೀನು ಯಾರು? ನೀನು ಯಾರು? ರತಿಯೋ ಸತಿಯೋ? ಕೀರ್ತಿದೇವಿ ಸತಿಯೋ ನೀನು? ಯಾರು ನೀನು? ಹೊಳೆವ ಶ್ವೇತ ದಂತ ಪಂಕ್ತಿ ಕಮಲನೇತ್ರೆ ನೀನು ಯಾರು? ಇವನು ಅಯೋಗ್ಯ ಸನ್ಯಾಸಿ ವೇಷದಲ್ಲಿ ಬೇರೆ ಬಂದ್ಬಿಟ್ಟಿದ್ದಾನೆ. ಆ ಸೀತೆಯನ್ನು ನೋಡಿ ನಿನ್ನ ಕಣ್ಣು ಹೇಗಿದೆ, ನಿನ್ನ ಹಲ್ಲು ಹೇಗಿದೆ, ನಿನ್ನ ಕೆನ್ನೆ ಹೇಗಿದೆ ಅಂತ ಹೇಳ್ತಾ ಇದ್ದಾನೆ ಇವನು. ಇಷ್ಟೊತ್ತು ಇದು ಎಂಥ ವಿಪರ್ಯಾಸ ಅಂದರೆ, ಸೀತೆಯ ರಕ್ಷಣೆಗಾಗಿಯೇ ನೇಮಕವಾಗಿದ್ದ ಒಬ್ಬ ಸನ್ಯಾಸಿ, ನಿಜವಾದ ಸನ್ಯಾಸಿ ಅಲ್ವೇನ್ರಿ ಲಕ್ಷ್ಮಣ? ಹೆಂಡತಿನೂ ಜೊತೆ ಇಲ್ಲ, ಅವನು ಸಂತನಾಗಿಯೇ ಇದ್ದಾನೆ, ದಾಸನಾಗಿಯೇ ಇದ್ದಾನೆ, ಶುದ್ಧನಾಗಿಯೇ ಇದ್ದಾನೆ. ಆ ಲಕ್ಷ್ಮಣನನ್ನು ಸೀತೆ ಬೈದು ಅಟ್ಟಿ ಈ ಕಪಟ ಸನ್ಯಾಸಿ ಬಂದ. ಈಗ ಇನ್ನೊಬ್ಬ ರಾವಣ ಸನ್ಯಾಸಿ ಬಂದು ಅವನು ಮಾತಾಡ್ತಾ ಇರುತ್ತಾನೆ ಏನನ್ನ, ನಿನ್ನ ಆ ಇಡೀ ಸೀತೆಯ ದೇಹದ ಅಂಗೋಪಾಂಗಗಳು ವರ್ಣನೆ ಮಾಡ್ತಾನೆ. ದಂಡೆ ಕೊರೆವ ಹೊಳೆಯ ರೀತಿ ನನ್ನ ಚಿತ್ತ ಚುಚ್ಚುತ್ತಿರುವೆ, ಬಡನಡುವಿನ ತುಂಬಿದೆಯ ನಿನ್ನ ಚೆಲುವು ಎಲ್ಲೂ ಕಾಣೆ. ಈ ಸನ್ಯಾಸಿ ಅವಳ ಮಾತಾ ಇದು. ಅವನು ಹೀಗೆ ಮಾತಾಡಿದ್ರೆ ಬನ್ನಿ ಬನ್ನಿ ಒಳಗೆ ಕೂತ್ಕೊಳ್ಳೋ, ಹಿಂಗೆ ಕಳಿಸೈತೆ. ಏನಪ್ಪ ಮಾಡೋಕೆ?
ಅವನು ಮಾತಾಡ್ತಿದ್ದಾಗೆ ಉಗಿದಟ್ಟೋದು ಬಿಟ್ಟು ಅಟ್ಟೋಕೆ ಆಗ್ತಿತ್ತೋ ಬಿಡ್ತಿತ್ತೋ ಎರಡನೇ ಮಾತು. ತಕ್ಷಣ ಸೀತೆ ಏನ್ರಿ ಮಾಡಬೇಕಾಗಿತ್ತು? ಬಾಗಿಲು ಹಾಕ್ಬೇಕಾಗಿತ್ತಾನೆ ಅವನಿಗೆ. ಅವನು ಸನ್ಯಾಸಿನ. ಅವನು ಒಬ್ಬ ಸನ್ಯಾಸಿಯ ವೇಷವನ್ನು ತೊಟ್ಟು ಬಂದವನು ಬರ್ತಾ ಇದ್ದ ಹಾಗೆ ಆ ಹೆಣ್ಣಿನ ದೈಹಿಕ ವರ್ಣನೆಯನ್ನು ಶುರು ಮಾಡಿದರೆ ಆ ಹೆಣ್ಣು ಯಾಕೆ ಕರಿಬೇಕು ಒಳಗಡೆಗೆ? ಇದಂ ಪಾದ್ಯಂ ಪರಿಗೃಹ್ಯತಾಂ ಇತಿ. ಸ್ವಾಮಿ, ಇಲ್ಲಿ ನೀರಿದೆ ಕುಡೀರಿ, ಇಲ್ಲಿ ಹಣ್ಣು ತಂದಿಟ್ಟಿದ್ದೀನಿ ತಿನ್ನಿ, ಇದು ಹೇಳಬೇಕೇ? ಪೊರಕೆ ತಗೊಂಡು ಇಟ್ಕೊಳ್ಬೇಕು ಅವನಿಗೆ, ಅಲ್ವೇನ್ರಿ? ನನಗೆ ಸೀತೆದು ಈ ವರ್ತನೆನೇ ಅರ್ಥ ಆಗ್ತಾ ಇಲ್ಲ. ಎಷ್ಟೋ ಬಾರಿ ಇದನ್ನು ಯೋಚನೆ ಮಾಡಿದ್ದೇನೆ. ರಕ್ಷಕ್ ಅಂದರೆ ತಲೆ ಕೆಟ್ಟಾಗ, ದೌರ್ಬಲ್ಯ ಬಂದಾಗ, ಮೋಹಿತರಾದಾಗ ಎಂತೆಂತಹ ಧೀಮಂತರೋ ಹೀಗೆ ಬಿದ್ದೋಗ್ಬಿಡ್ತಾರೆ. ಅದರ ಸೂಚನೆ ಇದು. ಕೊನೆಗೆ ನೀನು ಯಾರು ಅಂತ ಕೇಳಿದ. ಇದು ಪುರಾಣ ಬೇರೆ ಹೇಳ್ತಾ ಕೂತ್ಕೊಳ್ತಾಳೆ. ನನ್ನ ಹೆಸರು ಸೀತೆ, ನಮ್ಮ ಯಜಮಾನರ ಹೆಸರು ಶ್ರೀರಾಮ, ನಮ್ಮ ಅಪ್ಪ ಜನಕ. ಇದೆಲ್ಲ ಯಾಕೆ ಬೇಕು? ಕೊನೆ ನೀನು ಯಾರು? ನಾನಾ ಅಂತ 10 ತಲೆಗಳನ್ನು ಪ್ರಕಟ ಮಾಡಿ 20 ಭುಜಗಳಲ್ಲಿ ನಿಂತ. ನಿನ್ನನ್ನು ಹೆಂಡತಿಯಾಗೋ ಅಂದ. ಪಾಪ ಈಗಲಾದರೂ ಸ್ವಲ್ಪ ಮೈ ಝಾಡಿಸಿ ಬೈತಾಳೋಳು ಸೀತೆ. ಇಲ್ಲಿ ತನಕ ಬೈದೇ ಇದ್ದೋಳು. ನೀನಂತೋನು, ನಿನ್ನ ಗುಳ್ಳೆ ನಿರಿ, ಅಯೋಗ್ಯ, ಮುಟ್ಟಾಳ, ನಮ್ಮ ಯಜಮಾನಿದ್ದ ಬರಲಿಲ್ಲ, ಈ ಕಳ್ತನದಲ್ಲಿ ಬಂದಿದೀಯಾ, ಮೋಸ ಮಾಡೋದಕ್ಕೆ ಬಂದಿದೀಯಾ, ಏನು ಅವ್ನು ಕೇಳಿಸ್ಕೊಳ್ತೇನೆ ಇದನ್ನೆಲ್ಲನೂ? ವಾಮೇನ, ಅವನು ಎಡಗೈನಿಂದ ಮೂರ್ಧಜೇಷು ಕರೇಣ ಸಹ, ಎಡಗೈನಿಂದ ಅವಳ ತುರು ಹಿಡ್ಕೊಂಡ. ಊರ್ವೋಸ್ತು, ಈ ತೊಡೆಗಳನ್ನು ಬಲಗೈಯಿಂದ ಹಿಡ್ಕೊಂಡು ಪರಿಜಗ್ರಾಹ ಪಾಣಿನ ಅವಳನ್ನ ಎತ್ಕೊಂಡು ಹೋದ. ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು ನೀವು. ನಾವು 6ನೇ ತಾರೀಖಿನ ಉಪನ್ಯಾಸದ ಕೊನೆಯಲ್ಲಿ ಈ ವಿಷಯಗಳನ್ನೆಲ್ಲ ಮತ್ತೆ ನಿಮ್ಮ ಗಮನಕ್ಕೆ ತರಬೇಕಾಗಿದೆ ಒಂದು ಕಾರಣದಿಂದ. ಪರಿಜಗ್ರಾಹ ಪಾಣಿನ ಅವಳನ್ನು ಎತ್ತುಕೊಂಡು ಹೊರಗಡೆ ಹೋದ. ಅಲ್ಲಿ ಅವನ ರಥ ಬಂತು. ರಥವನ್ನು ಹತ್ತುಕೊಂಡು ಹೊರಟ ಮೇಲೆ ಅಲ್ಲಿ ಆ ಗೃಧ್ರ ಉತ್ತರ ದಿಕ್ಕಿನಲ್ಲಿ ಇದ್ದಂತಹ ಜಟಾಯು ದಕ್ಷಿಣ ದಿಕ್ಕಿಗೆ ಬಂದು ಕೂತ್ಕೊಂಡಿದೆ. ನಿಮಗೆ ಆ ಕಥೆ ಗೊತ್ತಿದೆ. ರಾವಣನ ಹತ್ರ ಕಿತ್ತಾಡ್ತು. ಕೊನೆಗೆ ರಾವಣ ಅದರ ರೆಕ್ಕೆಗಳನ್ನು ಕತ್ತರಿಸ್ದ, ಅದು ಕೆಳಕ್ಕೆ ಬಿತ್ತು. ಆ ಜಟಾಯುವಿನ ತ್ಯಾಗವನ್ನು ಬಹಳ ಪ್ರಶಂಸೆ ಮಾಡ್ತಾರೆ. ಅದರೊಳಗೂ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಜಟಾಯು ಮಹಾರಾಜರು ಅಂತ ಕರೀತಾರೆ. ಶ್ರೀನಿವಾಸನ್, ಹೌದಾ? ಬಹಳ ಬೆಲೆ ಜಟಾಯುಗೆ ನಿಮ್ಮಲ್ಲಿ. ಆದರೆ ನನ್ನದೊಂದು ಪುಟ್ಟ ತಕರಾರಿದೆ ಆ ವಿಷಯದಲ್ಲಿ. ನನಗೆ ಜಟಾಯುವಿನ ಸ್ಥಾನದಲ್ಲಿ ನಾನು ಇದ್ದಿದ್ದರೆ ಇರಬಹುದು, ರಾವಣನ ಬುದ್ಧಿ ಹೇಳೋಕೆ ಹೋಗಿರಬಹುದು. ಆದರೆ ನಾನು ಬಹಳ ಉಪಾಯವಾಗಿ ರಾವಣ ಹಿಂದೆ ನೋಡ್ಕೊಂಡು ಬಂದು ಹೇಳ್ಬಿಡ್ತಾ ಇದ್ದೆ ರಾವಣಿಗೆ. ಹೇಗೂ ಜಟಾಯು ಮಹಾಪಕ್ಷಿರಾಜ, ರಾವಣನನ್ನು ಹಿಂಬಾಲಿಸಿಕೊಂಡು ಹೋಗೋದೇನೋ ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ. ರಾವಣನನ್ನು ಹಿಂಬಾಲಿಸಿಕೊಂಡು ಹೋಗಿ ಇಂಥ ಕಡೆ ರಾವಣ ಇದ್ದಾನೆ ಅಂತ ಬಂದು ರಾಮರಿಗೆ ಸುದ್ದಿ ಕೊಟ್ಟು ಏನೋ ಮಾಡಿಬಿಡಬಹುದಾಗಿತ್ತು. ಆದರೆ ಭಕ್ತಿಯ ಆವೇಶ ಮತ್ತೆ ಈ ಮನಸ್ಸಿನ ಚಿತ್ತಸ್ಥಿತಿಯನ್ನು ಶುದ್ಧವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಾನು ಏನಾದರೂ ಮಾಡಬೇಕು, ತನ್ನಿಂದ ಹೇಗಾದರೂ ಸಹಾಯ ಆಗಬೇಕು. ಜಟಾಯು ಹೋಗಿ ಬಂದಿರೋ ಮಹಾ ಸಹಾಯ ಆಗಿಬಿಡ್ತಾ ಇತ್ತು. ಹಾಗೆ ಹೋಗಲಿಲ್ಲ ಆತ. ಅಲ್ಲೇ ಯುದ್ಧ ಮಾಡ್ದ, ತನ್ನ ಪ್ರಾಣವನ್ನು ಕೊಟ್ಟು. ಆಮೇಲೆ ರಾವಣ ಎತ್ಕೊಂಡು ಹೋದ ಆ ಕಡೆ. ಇರಲಿ ಅಂತೂ ಆಕೆ ಕೆಲವು ಆಭರಣಗಳನ್ನು ತೆಗೆದು ಒಂದು ಸೆರಗನ್ನು ಹರಿದು ಅದರೇ ಕಟ್ಟಿ ಕೆಳಗೆ ಎಸಲು. ನಾಳೆ ಮಹಾನುಭಾವನೊಬ್ಬನ ಆಗಮನ ಆಗಲಿದೆ. ಇಡೀ ರಾಮಾಯಣ ಪ್ರಪಂಚದಲ್ಲಿ ಮತ್ತೆ ಯಾರಿಗೂ ಸರಿಸಾಟಿ ಇಲ್ಲದಂತಹ ಮಹಾನ್ ಹನುಮಂತನ ಪ್ರವೇಶ ನಾಳಿನ ಉಪನ್ಯಾಸದಲ್ಲಿ ಪ್ರಾರಂಭ ಆಗಲಿದೆ. ಆ ಹನುಮಂತನ ಬಗ್ಗೆ ಒಂದು ಮಾತು ಹೇಳಿಬಿಟ್ಟು ಈಗಿನ ಉಪನ್ಯಾಸವನ್ನು 5 ನಿಮಿಷದಲ್ಲಿ ಮುಗಿಸ್ಬೇಕಾಗಿದೆ ನಾನು. ಶ್ರೀರಾಮರ ಜನನಕ್ಕೆ ಮುನ್ನ, ಶ್ರೀರಾಮರಿಗೆ ಜನನವಾಗುವ ಮುನ್ನ ಆತನ ತಂದೆಗೆ ಪಾಯಸ ಪ್ರದಾನ ಮಾಡುವ ಕಾಲಕ್ಕೆ ಸರಿಯಾಗಿ ಅದಾದಮೇಲೆ ಒಂದು ಸರ್ಗ ಬರುತ್ತೆ.
ವೃಕ್ಷವಾನರೋತ್ಪತ್ತಿ ಅಂತ ಆ ಸರ್ಗದ ಹೆಸರು. ಅಲ್ಲಿ ಬ್ರಹ್ಮ ಹೀಗೆ ಒಂದು ಸಭೆಯನ್ನು ಕರೀತಾನೆ, ದೇವತೆಗಳನ್ನು. ದೇವತೆಗಳ ಸಭೆಯನ್ನು ಕರೆದು ಹೇಳ್ತಾನೆ, ಜೃಂಭಮಾಣಸ್ಯ ಸಹಸಾ ಮಮ ವಕ್ತ್ರಾದಜಾಯತ ಜಾಂಬವಾನ್ ವೃಕ್ಷಪುಂಗವ ಅಂತ ಹೇಳ್ತಾನಂತ. ನೋಡ್ರಿ, ಒಂಥರ ನಾನು ಆಕಳಿಸ್ತಾ ಇದ್ದೆ, ಆಗ ನನ್ನ ಬಾಯಿನಿಂದ ಜಾಂಬವಂತ ಅನ್ನುವನು ಬಂದಿದ್ದಾನೆ. ಈಗ ನೀವು ದೇವತೆಗಳಲ್ಲೇ ಇಲ್ಲಿ ಕೂತ್ಕೊಂಡಿದ್ದೀರಲ್ಲ, ನೀವೆಲ್ಲ ನಿಮ್ಮ ನಿಮ್ಮ ಅಂಶಗಳಿಂದ ಆ ಕಿಷ್ಕಿಂಧೆಯ ಸುತ್ತಮುತ್ತಲೂ ಅವತರಿಸಬೇಕು. ಅವತರಿಸಿ ಶ್ರೀರಾಮರ ಆಗಮನವಾದ ಮೇಲೆ ಅವರು ರಾವಣ ಸಂಹಾರಕ್ಕೆ ಬಂದಾಗ ಅವರಿಗೆ ನೀವು ಬೆಂಬಲವನ್ನು ಕೊಡಬೇಕು ಅಂತ ಆದೇಶ ಮಾಡ್ತಾರೆ. ಆಗ ನಿಮಗೆ ಕಥೆ ಗೊತ್ತಿರುವಂತೆ ಸೂರ್ಯನಿಂದ ಯಾರು ಬರ್ತಾರೆ? ಸುಗ್ರೀವ. ಇಂದ್ರನಿಂದ ವಾಲಿ, ಹೀಗೆಲ್ಲರೂ ಬರ್ತಾರೆ. ಈಗ ನೀವು ಉತ್ತರ ಹೇಳಿ, ಮತ್ತೆ ತಪ್ಪುತ್ತರ ಹೇಳಬೇಡಿ. ಈ ವಾನರರಿಗೆ ನಾಯಕರು, ವಾನರರಿಗೆ, ಈ ವಾನರ ಕುಲಕ್ಕೆ ನಾಯಕರು ಸುಗ್ರೀವನೋ ವಾಲಿಯೋ? ವಾಲ್ಮೀಕಿ ಹೇಳ್ತಾರೆ ಎರಡೂ ಸುಳ್ಳು ಅಂತಾರೆ ಅವರು. ಸರ್ವವಾನರ ಮುಖ್ಯೇಶು ಬುದ್ಧಿಮಾನ್ ಬಲವಾನಪಿ. ಎಲ್ಲ ವಾನರರಿಗೂ ಇಂದ್ರ ಯಾರಯ್ಯ ಅಂದರೆ ಮಾರುತಸ್ಯಾತ್ಮಜ ಶ್ರೀಮಾನ್ ಹನುಮಾನ್ ನಾಮ ವಾನರಃ. ವಜ್ರ ಸಂಹನನೋಪೇತೋ ವೈನತೆಯ ಸಮೋಜವೇ. ಆತನ ದೇಹ ವಜ್ರದಂತೆ ಇತ್ತು, ಆತನ ಮನಸ್ಸು ವೈನತೆಯನಂತೆ ಹೋಗ್ತಾ ಇತ್ತು. ಆದ್ದರಿಂದ ಇವರಿಬ್ಬರೂ ಅಲ್ಲಯ್ಯ, ಹನುಮಂತನೇ ವಾನರ ಶ್ರೇಷ್ಠ. ಆದ್ದರಿಂದಲೇ ಶ್ರೀರಾಮರ ಪಕ್ಕದಲ್ಲಿ ನಾವು ಹನುಮಂತನನ್ನೇ ನೋಡ್ತೀವಿ, ಸುಗ್ರೀವನನ್ನು ನೋಡೋದೇ, ಯಾರನ್ನು ನೋಡೋದಿಲ್ಲ ಇವತ್ತು. ಅಂತಹ ಹನುಮಂತನ ದಿವ್ಯ ಆಗಮನ ನಾಳೆ ಆಗಲಿದೆ. ಸರಿ, ಈಗ ರಾವಣ ತಗೊಂಡು ಹೋಗಿದ್ದಾನೆ ಸೀತೆಯನ್ನು, ಅರಮನೆಯಲ್ಲಿಟ್ಟ. ತನ್ನ ಎಲ್ಲ ಸೌಂದರ್ಯವನ್ನು, ಐಶ್ವರ್ಯವನ್ನು, ವೈಭವವನ್ನು ಎಲ್ಲವನ್ನೂ ತೋರಿಸ್ದ. ಭಾಳ ಚೆನ್ನಾಗಿದೆ. ಸುಂದರಕಾಂಡದಲ್ಲಿ ನಾನು ಆ ಸಂದರ್ಭವನ್ನು ಮತ್ತೊಮ್ಮೆ ಹೇಳ್ತೀನಿ. ಆಕೆ ಒಂದು ಹುಲ್ಲು ಕಡ್ಡಿಯನ್ನು ಮುಂದೆ ಹಾಕಿದ್ಲು. ಭಾಳ ಚೆನ್ನಾಗಿ ಬರೀತಾರೆ ವಾಲ್ಮೀಕಿಗಳು. ತೃಣಮಂತರತಃ ಕೃತ್ವ, 2 ಸಲ ಉಪಯೋಗಿಸ್ತಾರೆ, ಈಗ ಒಂದು ಸಲ. ತೃಣಮಂತರತಃ ಕೃತ್ವ, ಒಂದು ಹುಲ್ಲು ಕಡ್ಡಿಯನ್ನು ಮುಂದೆ ಹಾಕಿ ರಾವಣನೇ ಮಾತಾಡಿದ್ಲು. ಅವಳು ಒಂದೇ ಪಲ್ಲವಿ ಅವಳಿಗಿರೋದು, ಮೊದಲಿದ್ಲು ಕೊನೆ ತನಕ. ನೀನು ಮಹಾಸಾಹಸಿ, ನೀನು ಮಹಾಶೂರ, ನೀನು ಮಹಾವೀರ, ನೀನು ದೇವೇಂದ್ರನ್ನೇ ಗೆದ್ದವನು, ಎಲ್ಲ ದೇವತೆಗಳು ನಿನಗೆ ತಲೆಬಾಗುತ್ತಾರೆ ಅಂತ ನೀನು ಕೊಚ್ಕೊಳ್ತಾ ಇದೀಯಾ. ಆದರೆ ನೀನು ಹುಲ್ಲುಕಡ್ಡಿ ಇದ್ದ ಹಾಗೆ. ಯಾಕೆ ಅಂದರೆ ನೀನು ನನ್ನನ್ನು ಕಳ್ಳತನದಿಂದ ತಂದೆಯೇ ಆಗಲಿ, ಗುಳ್ಳೇನರಿ ಬಂದಂತೆ ಬಂದೆಯೇ ಆಗಲಿ, ನಮ್ಮ ಯಜಮಾನರಿದ್ದ ಬರಲಿಲ್ಲ. ನೀನು ಮೋಸ ಮಾಡಿ ತಂದೆ, ಕಳ್ಳತನದಿಂದ ತಂದೆ, ಆದ್ದರಿಂದ ನನ್ನ ಕಳ್ಳನೇ ವಿನಃ ವೀರ ಹೇಗಾಗ್ತೀಯ ನೀನು? ಇದಕ್ಕೆ ಉತ್ತರ ಕೊಡು. ಸೀತೆ ಯಾವಾಗ ಹೀಗೆ ಕೇಳ್ತಾಳೋ ಸಿಟ್ಟು ಬಂದ್ಬಿಡುತ್ತೆ. ನಮಗೆಲ್ರಿಗೂ ಸಿಟ್ಟು ಯಾವಾಗ ಬರುತ್ತೆ ಅಂದರೆ ಉತ್ತರ ಕೊಡದೇ ಇದ್ದಾಗ. ಮೇಷ್ಟ್ರುಗಳು ಹುಡುಗರ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಳ್ತಾರೆ? ಉತ್ತರ ಕೊಡೋಕೆ ಗೊತ್ತಿರಲ್ಲ ಅವರಿಗೆ. ಹುಡುಗರು ಕೇಳ್ತಾ ಇರ್ತಾರೆ, ಸಿಟ್ಟು ಬಂದ್ಬಿಡುತ್ತೆ ಅವರಿಗೆ. ರಾವಣನಿಗೂ ಹಾಗೆ ಸಿಟ್ಟು ಬರುತ್ತೆ. ಆವಾಗ ಅವ್ನು ಹೇಳ್ತಾನೆ, ಇವ್ನು ಕರ್ಕೊಂಡೋಗ್ರಿ, ಅರಮನೆ ಬೇಡ ಇವಳಿಗೆ, ಅಶೋಕವನದಲ್ಲಿ ಇಡಿ ಇವಳನ್ನ. ಅಶೋಕವನ ಅಂದರೆ ಯಾವಾಗಲೂ ವನವೇ ಅಂತಲ್ಲ, ಅಲ್ಲೊಂದು ಮನೆ ಇದೆ, ಅಲ್ಲೊಂದು ವೃಕ್ಷ ಇದೆ, ಅದ್ರ ಕೆಳಗೆ ಬಂದು ಅವಳು ಆವಾಗ ಕೂತ್ಕೊಳ್ತಿರ್ತಾಳೆ ಅಂತ. ಅಲ್ಲಿಗೆ ಆ ಕಥೆಯನ್ನು ಬಿಟ್ಟು 1-2 ಅಂಶಗಳನ್ನು ನಾನು ದಾಖಲೆ ಮಾಡಿ ಇವತ್ತು ನಾನು ಈ ಅರಣ್ಯಕಾಂಡವನ್ನು ಮುಗಿಸಬೇಕಾಗಿದೆ. ಒಂದು, ಲಕ್ಷ್ಮಣ ರಾಮನ ಹತ್ರಕ್ಕೆ ಬಂದ. ಈ ಲಕ್ಷ್ಮಣ ಸ್ಥಿತಿ ನಮ್ಮ ಜೀವನದಲ್ಲಿ ನಮಗಾಗತ್ತೆ ಎಷ್ಟೋ ಸಲ. ನಮ್ಮದೇ ತಪ್ಪಿಲ್ಲದೆ ಲಕ್ಷ್ಮಣನ ಏನಾದ್ರು ತಪ್ಪಿದೆಯೇನ್ರಿ? ಬೈಸ್ಕೊಂಡಿದ್ದಾನೆ, ಕೇಳಬಾರದ ಮಾತುಗಳನ್ನ ಕೇಳಿದ್ದಾನೆ, ಬಿಟ್ಟು ಬಂದ. ಅದಕ್ಕೆ ರಾಮರೇ ಹೇಳಿದರು, ನಹಿತೇ ಪರಿತುಷ್ಟೋಸ್ಮಿ ತ್ಯಕ್ತ್ವಾ ಯದಸಿ ಮೈಥಿಲೀ ಕ್ರುದ್ಧಾಯಾಃ ಪರಶುಂ ವಾಕ್ಯಂ ಶ್ರುತ್ವಾ ಯತ್ವಂ ಇಹ ಆಗತಃ.
ಕ್ರೋಧಸ್ಯ ವಶಮಾಪನ್ನೋ ನಾಕಾರೋ ಶಾಸನಂ ಮಮ ಅಂದ್ಬಿಟ್ರು ಅವರು. ನೋಡಯ್ಯ, ನಹಿತೇ ಪರಿತುಷ್ಟೋಸ್ಮಿ ತ್ಯಕ್ತ್ವಾ ಯದಸಿ ಮೈಥಿಲಿಂ, ನಾನು ನಿನಗೆ ಸೀತೆಯ ರಕ್ಷಣೆ ಮಾಡು ಅಂತ ಹೇಳಿ ಬಂದಿದ್ದೆ, ನೀನು ಬಿಟ್ಟು ಬಂದೆ, ತಪ್ಪು ನಿಂದು. ಏನು ಮಾಡಬೇಕಪ್ಪ ಈಗ? ನನಗಿಷ್ಟ ಆಗಲಿಲ್ಲ. ನಹಿತೇ ಪರಿತುಷ್ಟೋಸ್ಮಿ, ನೀನು ಬಂದಿದ್ದು ನನಗೆ ಇಷ್ಟವೇ ಆಗಲಿಲ್ಲ. ಬಂದಿದ್ದಕ್ಕೆ ರಾಮರು ಬೈದಿದ್ದಾರೆ, ಇದ್ದಿದ್ದಕ್ಕೆ ಸೀತೆ ಬೈದಿದ್ದಾಳೆ, ಲಕ್ಷ್ಮಣನ ಗತಿ ಏನು? ಅಂದರೆ ನಮ್ಮ ಜೀವನದಲ್ಲಿ ನಮಗೆ ನಾವು ತಪ್ಪೇ ಮಾಡದೆ ಆ ಕಡೆನೂ ಬಯಸ್ಕೊಳ್ತೀವಿ, ಈ ಕಡೆನೂ ಬಯಸ್ಕೊಳ್ತೀವಿ. ಎರಡೂ ಕಡೆ ಬಯಸಿಕೊಂಡು ಲಕ್ಷ್ಮಣನಂತೆ ಸ್ಥಿತಪ್ರಜ್ಞರಾಗಿರಬೇಕು. ಅದು ಶ್ರೀಮದ್ ರಾಮಾಯಣ ನಮಗೆ ಮಾಡತಕ್ಕಂಥ ಪಾಠ. ಆಯಿತು, ವಾಪಸ್ ಬಂದರು, ಸೀತೆಯನ್ನು ಹುಡುಕಿದರು, ಸಿಗಲಿಲ್ಲ, ಜಟಾಯುವಲ್ಲಿ ಬಿದ್ದಿತ್ತು, ಅದಕ್ಕೆ ಒಂದಷ್ಟು ಸಂಸ್ಕಾರವನ್ನು ಮಾಡಿದರು. ದಶರಥನಿಗೂ ಸಿಗದ ಸಂಸ್ಕಾರ ಜಟಾಯು ಪಕ್ಷಿಗೆ ಸಿಕ್ತು. ಆ ನಂತರ ಮುಂದಕ್ಕೆ ಬಂದರು, ಒಂದು ಕಬಂಧ ಇದ್ದಾನೆ. ಕಬಂಧ ಅಂದರೆ ತಲೆ ಇಲ್ಲದೆ ಇರತಕ್ಕಂಥ ಆಕೃತಿಗೆ ಕಬಂಧ ಅಂತ ಕರೀತಾರೆ. ಇದು ಬಹಳ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲವೂ ಪ್ರಧಾನವಾದ ಅಂಶಗಳೇ. ಕಬಂಧ ತಲೆ ಇಲ್ಲ ಅಂದರೆ ನಾವು ನಮ್ಮ ತಲೆಯನ್ನು, ನಮ್ಮ ಬುದ್ಧಿಶಕ್ತಿಯನ್ನು ಯಾವಾಗ ಕಳ್ಕೊಳ್ತೀವಿ ಅನ್ನುವುದಕ್ಕೆ ಇದೊಂದು ಪುಟ್ಟ ಸಾಂಕೇತಿಕವಾದ ಉದಾಹರಣೆ. ಅವನು ಧನು ಅನ್ನತಕ್ಕಂತಹ ಶತಹೃದಯ ಎನ್ನತಕ್ಕಂಥ ಗಂಧರ್ವರ ಮಗ, ತುಂಬ ಸುಂದರಾಂಗ. ಆದರೆ ಸ್ವಲ್ಪ ವಯಸ್ಸಾಗಿರೋನು ಗೇಲಿ ಮಾಡ್ತಾ ಇದ್ದ. ಮಹಾಭಾರತದಲ್ಲಿಯೂ ಇಂಥ ಒಂದು ಪ್ರಸಂಗ ಬರುತ್ತೆ, ಶ್ರೀಮದ್ ರಾಮಾಯಣದಲ್ಲಿಯೂ ಈ ಪ್ರಸಂಗ ಬರುತ್ತೆ. ಸ್ಥೂಲ ಶಿರ ಅಂತ ಒಬ್ಬ ಋಷಿ, ದೊಡ್ಡ ತಲೆ ಇತ್ತಾತನಿಗೆ ಅಂತ, ಅಂದರೆ ಬಹಳ ದೊಡ್ಡ ಜ್ಞಾನಿ ಎನ್ನುವ ಅರ್ಥದಲ್ಲಿ. ಆ ಋಷಿಯ ಹತ್ತಿರಕ್ಕೆ ಈ ವೇಷ ಹಾಕೊಂಡು ಹಾಸ್ಯ ಮಾಡ್ತಾ ಇದ್ದ, ಹೋಗಿ ಓ ಅಂತ ಹೆದರಿಸ್ಬಿಡೋದು. ನಾವು ಯಾರನ್ನಾದರೂ ಬಾಗಿಲು ಮರೆಯಲ್ಲಿ ನಿಂತ್ಕೊಂಡು ಹೆದರಿಸ್ಬಿಡ್ತೀವಲ್ಲ, ಅವ್ರು ಹೆದರ್ಕೊಂಡು ನಮ್ಗೆ ಭಾಳ ಖುಷಿಯಾಗುತ್ತಲ್ಲ, ಅದು ಎಂಥ ಕೆಟ್ಟ ಚೇಷ್ಟೆ ಎನ್ನುವುದನ್ನು ಶ್ರೀಮದ್ ರಾಮಾಯಣ ದಾಖಲೆ ಮಾಡ್ತಾ ಇದೆ. ನೀವು ಅನ್ಯರನ್ನು ಹಾಸ್ಯ ಕಾರಣದಿಂದಾಗಿಯೂ ಹೆದರಿಸಬಾರ್ದು, ಹಾಸ್ಯಕ್ಕಾಗಿಯೂ ನಿಮಗಿನ್ನ ವಯಸ್ಸಾಗಿರುವವರನ್ನು ನೀವು ನೋಯಿಸಿಕೊಡೋದು. ನನಗೆ ಅನುಭವ ಇದೆ ಇದು. ನಾನು ನನ್ನ ಮೊದಲನೇ ಪದವಿ ಓದ್ತಾ ಇದ್ದಾಗ ಸುಮಾರು 40 ವರ್ಷಗಳ ಹಿಂದಿನ ಮಾತು ಹೇಳ್ತಾ ಇದ್ದೇನೆ. ಒಬ್ಬ ಕನ್ನಡ ಮೇಷ್ಟ್ರಿದ್ರು ನಮಗೆ. ಅಲ್ಲಿ ಒಬ್ಬ ಹುಡುಗ, ಮಹಾ ತುಂಟ ಹುಡುಗ, ಮಹಾ ದುಷ್ಟ ಅವನು. ಆಗಿನ ಮುಷ್ಕರದ ಮುಖ್ಯಸ್ಥ, ಈಗಲೂ ಇದ್ದಾನೆ ತುಮಕೂರಿನಲ್ಲಿ, ಹುಚ್ಚನಾಗಿದ್ದಾನೆ ಆತ. ಅಲ್ಲೇನಾದರೂ ಓಡಾಡಿದರೆ ಭಿಕ್ಷೆ ಕೇಳಲಿಕ್ಕೆ ಬರ್ತಾನೆ ಆತ. ಆಗಿನ ಕಾಲಕ್ಕೆ ಮಹಾ ಮುಷ್ಕರದ ಮುಖ್ಯಸ್ಥ. ಈ ಕನ್ನಡ ಮಾಸ್ಟರು ಕಚ್ಚೆ ಪಂಚೆ ಉಟ್ಕೊಂಡು ಬರೋರು. ಆ ಕಚ್ಚೆ ಪಂಚೆ ಉಟ್ಕೊಂಡು ಬರೋದೇ ಹುಡುಗರಿಗೆ ಗೇಲಿ. ಇವನು ಏ ಪಂಚಾಯಿ ಪಂಚಾಯಿ ಅಂತ ಕೂಗೋನು. ಮರದ ಮರೆಯಲ್ಲಿ, ಕಂಬದ ಮರೆಯಲ್ಲಿ ನಿಂತುಕೊಂಡು ಆ ಉಪಾಧ್ಯಾಯರನ್ನು ಏ ಪಂಚಾಯಿ ಪಂಚಾಯಿ ಅನ್ನೋರು. ಇದನ್ನು ನಾವು ಸುಮಾರು 1 ವರ್ಷ ನೋಡಿದ್ದೇವೆ. ಯಾವುದೋ ಒಂದು ದಿವಸ ಆ ಉಪಾಧ್ಯಾಯರಿಗೆ, ದೊಡ್ಡವರಿಗೆ, ಗುರುಗಳಿಗೆ ನೋವಾಯಿತು. ಪಂಚಾಯತ್ ಕೂದ. ಅವರು ತಿರುಗ್ಕೊಂಡು ಈ ಕಡೆ ನೋಡಿ ಹೇಳಿದರು, ಮಹಾ ಸಾಧುನ್ರಿ, ಭಾಳ ಸಜ್ಜನ ಆತ. ಹೀಗೆ ತಿರುಗಿ ಹೇಳಿದರು, ಏನು ಹುಚ್ಚಿಗೆ ಹಿಡಿತಾ ಅಂದರು. 3 ಕ್ಷಣವೇ ಹುಚ್ಚಿಡಿದೋಯ್ತು. ಈ ಹೊತ್ತಿಗೂ ಹುಚ್ಚನೇ ಆತ. ಇದು ಶ್ರೀಮದ್ ರಾಮಾಯಣದಲ್ಲಿ ದಾಖಲಾಗತ್ತೆ. ಸ್ಥೂಲ ಶಿರ ಅನ್ನತಕ್ಕಂಥ ಒಬ್ಬ ಹಿರಿಯರನ್ನ ನೀವು ಗೇಲಿ ಮಾಡಿದ್ದೀರಿ ಅಂದರೆ, ದೊಡ್ಡವರಿಗೆ ಅವಮಾನವನ್ನು ತೋರಿಸಿದ್ದೀರಿ ಅಂದರೆ ಅವರು ಶಾಪ ಕೊಡ್ತಾರೆ, ನೀನು ಹಾಗೆ ಆಗುವ. ಅವನಿಗೆ ತಲೆಯೇ ಇಲ್ಲ. ಈಗ ಕಬಂಧ ಅವನು. ಆ ತಲೆ ಒಳಕ್ಕೆ ಹೋಗುತ್ತೆ. ಇಂದ್ರ ಬೇರೆ ಕತ್ತಿ ತೊಗೊಂಡು ಹೊಡಿತಾನೆ ಒಂದ್ಸಲ, ತಲೆ ಒಳಕ್ಕೆ ಹೋಗ್ಬಿಡುತ್ತೆ, ತೊಡೆಗಳು ಒಳಕ್ಕೆ ಹೋಗ್ಬಿಡುತ್ತೆ, ಬರೀ 2 ಕೈಗಳು. ಆಗ ಇಂದ್ರ ಅವನು ಹೇಳ್ತಾನೆ, ಹೇಗಾಯ ಊಟ ಮಾಡಲಿ ಅಂದರೆ, ಹೊಟ್ಟೆಲೊಂದು ಬಾಯಿ ಮಾಡ್ತೀನಿ ನಾನು ನಿಮಗೆ, ಇಲ್ಲೊಂದು ಕಣ್ಣು ಮಾಡ್ತೀನಿ, ನೀನು ಇದ್ದ ಕಡೆನೇ ಎಲ್ಲನೂ ತಿಂತಾ ಇರು ಅಂತ. ರಾಮಲಕ್ಷ್ಮಣರು ಸೀತಾವಿರಹದಿಂದ ಹೋಗುತ್ತಿದ್ದಾಗ ಆ ಕಬಂಧ ಇವನು ಹಿಡ್ಕೊಳ್ತಾರೆ. ಆಗ ರಾಮಲಕ್ಷ್ಮಣರು ಆ ಕಬಂಧ, ಬಹಳ ಮಾತಾಡೋದಿದೆ ಆ ವಿಷಯದಲ್ಲಿ, ಆ ಕಬಂಧನ 2 ಭುಜಗಳನ್ನು ಕತ್ತರಿಸ್ತಾರೆ. ತಕ್ಷಣ ಅವನಿಗೆ ಅರ್ಥ ಆಗುತ್ತೆ, ಶ್ರೀರಾಮನ ನೀನು ಅಂತ ಕೇಳ್ತಾರೆ. 2-3 ಪ್ರಸಂಗಗಳಾಗಿದೆ ಈಗಾಗಲೇ. ಹೌದು, ನಾನು ಶ್ರೀರಾಮ, ನಾನು ನಿನಗೋಸ್ಕರ ಕಾಯ್ತಾ ಇದ್ದೆ ಕಣಯ್ಯ, ನನಗೆ ಈ ಶಾಪ ವಿಮೋಚನೆ ಆಗಬೇಕಾಗಿತ್ತು. ಆ ಹೊತ್ತು ಇಂದ್ರ ಹೇಳಿದ್ದ,
ಯಾವ ಹೊತ್ತು ಶ್ರೀರಾಮರು ಬರುತ್ತಾರೆಯೋ ಆಗ ನಿನಗೆ ಬಂಧನವಾಗಿದ್ದ ಬಾಹುಗಳನ್ನು ವಿಸರ್ಜನೆ ಮಾಡ್ತಾರೆ, ನಿನ್ನನ್ನು ಸುಟ್ಟಾಕ್ತಾರೆ. ನೀನೀಗ ಸೀತಾ ವಿರಹದಿಂದ ಬಂದಿದ್ದೀಯೆ, ನನಗೆ ದಿವ್ಯ ದೃಷ್ಟಿ ಇದೆ, ಸೀತೆ ಎಲ್ಲಿ ಇದ್ದಾಳೆ ಅಂತ ನಾನು ಹೇಳಬಲ್ಲೆ, ನನ್ನನ್ನು ಮೊದಲು ಸುಟ್ಟಾಕ್ಬಿಡು. ನಿಜವಾದ ದೇಹ ಬರುತ್ತೆ, ಗಂಧರ್ವ ದೇಹ ಬರುತ್ತೆ, ಆಗ ನಾನು ಹೇಳ್ತೀನಿ. ರಾಮ ಲಕ್ಷ್ಮಣರು ಆ ಕಬಂಧನನ್ನು ಸುಡ್ತಾರೆ. ಆ ಗಂಧರ್ವ ಮೇಲೆ ಬಂದು ಹೇಳ್ತಾನೆ, ಸೀತೆ ಎಲ್ಲಿದ್ದಾಳೆ ಅಂತ ನಾನು ಹೇಳಲ್ಲ ನಿಮಗೆ, ಅವಳು ಎಲ್ಲಿದ್ದಾಳೆ ಅಂತ ಹೇಳುವ ಸ್ನೇಹಿತನನ್ನು ನಿಂಗೆ ತೋರಿಸ್ತೀನಿ. ಇಂಥ ಕಡೆಗೆ ಹೋಗು, ಋಷ್ಯಮುಖಕ್ಕೆ ಹೋಗು, ಅಲ್ಲಿ ಸುಗ್ರೀವ ಇದ್ದಾನೆ, ಅವನ ಸ್ನೇಹ ಮಾಡು. ನೇರವಾಗಿ ಹೇಳಿಬಿಡಬಹುದಾಗಿತ್ತು, ಯಾಕೆ ಹೇಳಲಿಲ್ಲ? ಅದು ಒಂದು ರಹಸ್ಯ. ಆದರೆ ಯಾಕೆ ಹೇಳಲಿಲ್ಲ ಅಂದರೆ, ಇಂದ್ರನ ವಜ್ರಾಯುಧ ಇವನ ತಲೆಯನ್ನು ಕಡಿದಿದೆ, ತಲೆ ಒಳಕ್ಕೆ ಹೋಗಿದೆ. ಹೀಗಾಗಿ ಇಂದ್ರನ ಮಗನ ಮೇಲೆ ಸೇಡು ತೀರಿಸ್ಕೋಬೇಕಾಗಿದೆ. ಇಂದ್ರನ ಮೇಲೆ ಸೇಡು ತೀರಿಸ್ಕೊಂಡ ಹಾಗೆ ಇಂದ್ರನ ಮಗ ವಾಲಿಗೆ ವಿರುದ್ಧವಾಗಿ ಸುಗ್ರೀವ ಇದ್ದಾನೆ. ಸುಗ್ರೀವನಿಗೆ ಶ್ರೀರಾಮರ ಸ್ನೇಹವನ್ನು ಕೊಡಿಸಿದರೆ ತನ್ನ ಮೂಲ ಶತ್ರುವಾಗಿರತಕ್ಕಂಥ ಇಂದ್ರನ ಮಗನ ಮರ್ದನ ಆಗುತ್ತೆ ಅಂತ ಹೇಳಿ ಸುಗ್ರೀವನ ಹತ್ತಿರಕ್ಕೆ ಹೋಗು ಅಂತ ಹೇಳಿದ. ಕೊನೆಗೆ ಬಂದಿದ್ದೇವೆ. ಇದೆಲ್ಲ ಬಹಳ ಜಾಸ್ತಿ ಮಾತಾಡಬೇಕು ಅರಣ್ಯಕಾಂಡದಲ್ಲಿ. ಕೊನೆಯೇ ಒಂದು ಘಟ್ಟವನ್ನು ಹೇಳಿ ಇಂದಿನ ಉಪನ್ಯಾಸ ಮುಗಿಸ್ತೀನಿ. ಅದು ಶಬರಿ ಪ್ರಸಂಗ. ಶಬರಿ ಮುದುಕಿ, ಮತಂಗ ಮಹರ್ಷಿಗಳ ಶಿಷ್ಯೆ. ಮತಂಗ ಮಹರ್ಷಿಗಳು ಕೊಂಚ ಕಾಲದ ಹಿಂದೆ ತಮ್ಮ ದೇಹವನ್ನು ಬಿಟ್ಟು ಬ್ರಹ್ಮಲೋಕಕ್ಕೆ ಹೋಗಿದ್ದಾರೆ. ಹೋಗುವ ಮುನ್ನ ಶಬರಿಗೆ ಹೇಳಿದ್ದಾರೆ, ಶ್ರೀರಾಮರು ಬರ್ತಾ ಇದ್ದಾರೆ, ಅವರಿಗೆ ಆತಿಥ್ಯವನ್ನು ಮಾಡು, ಆತಿಥ್ಯವನ್ನು ಮಾಡಿ ಆಮೇಲೆ ನೀನು ನಾನಿರೋ ಕಡೆಗೆ ಬಾ. ಹೀಗಾಗಿ ಶಬರಿ ಶ್ರೀರಾಮರಿಗಾಗಿ ಕಾಯ್ತಾ ಇದ್ದಾಳೆ. ಶ್ರೀರಾಮರು ಬಂದರು. ಬಂದು ಏನು ಮಾಡಿದರು? ಬನ್ನಿ 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 ಕೂತ್ಕೊಳ್ಳಿ, ನಾನು ದ್ರಾಕ್ಷಿ ಹಣ್ಣು ಕೊಡ್ತೀನಿ, ಕಚ್ಚಿ ಕೊಡ್ತೀನಿ, ಎಂಜಲ್ ತಿನ್ನಿ ಅಂತೇನಾದ್ರು ಶಬರಿ ಹೇಳಿಲ್ಲೋ? ಶಬರಿ ಎಂಜಲು ಹಣ್ಣನ್ನು ತಿನ್ನಿಸಲಿಲ್ಲ. ದಯವಿಟ್ಟು ದಾಖಲು ಮಾಡ್ಕೋಬೇಕು. ಶ್ರೀರಾಮರದು ಗುಹನ ಸಂದರ್ಭದಲ್ಲಿಯೇ ನಾನು ಹೇಳಿದ್ದೆ ಅಪರಿಗ್ರಹ, ಅವರು ತಗೊಳ್ಳಲ್ಲ. ಅದರೊಳಗೂ ಶಬರಿ ಕೊಟ್ಟು ಹಣ್ಣು ಮುಟ್ಟಲ್ಲ ಅವರು, ಅಂದದ್ದು ಕಚ್ಕೊಡೋ ಹಣ್ಣೇದು ಬಂತು. ಇದು ಮತ್ತೊಂದು ಸುಳ್ಳು ನೋಡಿ. ಈ ಸುಳ್ಳು ಎಷ್ಟು ಪ್ರಿಯವಾಗಿ ಹಬ್ಬಿಬಿಡುತ್ತೆ ಅಂದರೆ, ಅದರ ಮೇಲೆ ಕಥೆಗಳು, ಅದರ ಮೇಲೆ ನಾಟಕಗಳು, ಅದರ ಮೇಲೆ ಕವನಗಳು. ಕಚ್ಚಿಕೊಡ್ತಾಳಂತೆ, ಎಂಜಲಿರೋ ಹಣ್ಣು ತಿಂತಾನಂತೆ ಶ್ರೀರಾಮ ಅಂತ. ಎಷ್ಟು ಕೆಟ್ಟದಾಗಿದೆ ಅಂದರೆ, ಅದು ಶ್ರೀರಾಮರ ವ್ಯಕ್ತಿತ್ವಕ್ಕೆ ಹೊಂದದ ಮಾತು. ಸೀತೆ ಎಂಜಲು ಮಾಡಿಕೊಟ್ಟಿದ್ದೇ ತಿಂದಿರೋದಕ್ಕೆ ರಾಮಾಯಣದಲ್ಲಿ ದಾಖಲಿಲ್ಲ. ಇನ್ನು ಶಬರಿ ತಿನ್ನೋದಕ್ಕೆ ದಾಖಲಿದೆಯೇನ್ರಿ? ಆಕೆ ಮಹಾ ತಪಸ್ವಿನಿ, ಎರಡನೇ ಮಾತಿಲ್ಲ. ಅವ್ರು ಬರ್ತಾ ಇದ್ದ ಹಾಗೆ ಶ್ರೀರಾಮರು ಶಬರಿಯನ್ನು ಕೇಳ್ತಾರೆ, ಹೇಗಿದೀಯಾ? ಕ್ವಚಿತ್ತೇ ನಿರ್ಜಿತಾ ವಿಘ್ನಾ ಕ್ವಚಿತ್ತೇ ವರ್ಧತೆ ತಪಃ ಕ್ವಚಿತ್ತೇ ನಿಯತಃ ಕ್ರೋಧಾರಸ್ಯ ತಪೋಧನೆ ಕ್ವಚಿತ್ತೇ ನಿಯಮಾಃ ಪ್ರಾಪ್ತಾಃ ಕ್ವಚಿತ್ತೇ ಮನಸಃ ಸುಖಂ ಕ್ವಚಿತ್ತೇ ಗುರು ಶುಶ್ರೂಷಾ ಸಫಲಾಚಾರು ಭಾಷಿಣಿ. ಏನಮ್ಮ, ಚೆನ್ನಾಗಿ ತಪಸ್ಸು ಮಾಡ್ತಾ ಇದೀಯಾ? ವಿಘ್ನಗಳೆಲ್ಲ ಹೋಗಿದೆಯಾ? ನಿನಗೆಲ್ಲ ಕೋಪವನ್ನು ನಿಯಂತ್ರಣ ಮಾಡ್ತಾ ಇದ್ದೀಯಾ? ನೀನು ಆಹಾರದ ವಿಷಯದಲ್ಲಿ ಸಮಾಧಾನವಾಗಿದ್ದೀಯಾ? ಗುರು ಶುಶ್ರೂಷೆ ಚೆನ್ನಾಗಿ ಮಾಡಿದ್ದೀಯಾ? ಇದು ಶ್ರೀರಾಮರು ಕೇಳೋ ಪ್ರಶ್ನೆಗಳು. ಅದಕ್ಕೆ ಆಕೆ ಹೇಳ್ತಾಳೆ, ಸ್ವಾಮಿ ತಪಸ್ಸು ಮುಕ್ತಾಯ ಆಗೋಯ್ತು, ನಿಮ್ಮ ದರ್ಶನ ಆಗೋಯ್ತಲ್ಲ, ನಿಮ್ಮನ್ನು ನೋಡ್ತಾ ಇದ್ದಾಗೆ ನನ್ನ ತಪಸ್ಸು ಮುಕ್ತಾಯ ಆಯಿತು, ಸಿದ್ಧಿ ಆಯಿತು ಅಂತ ಹೇಳಿ ಕೂತ್ಕೊಳ್ಳಿ, ನಿಮ್ಗೆ ಆಹಾರ ಕೊಡ್ತೀನಿ ಅಂತ ಹೇಳಿಲ್ಲ ಆಕೆ. ವನಜಾತ ಉತ್ತಮಂ, ಇಲ್ಲಿ ಹಣ್ಣುಗಳಿದೆ ಅಂತ ಹೇಳಿಲ್ಲ ಅಷ್ಟೇನೆ. ಶ್ರೀರಾಮರ ಸಂದರ್ಶನವನ್ನು ಮಾಡುತ್ತಿದ್ದಂತೆಯೇ ಶಬರಿ ಏನು ಹೇಳಿಲ್ಲೋ, ನಾನು ನಮ್ಮ ಗುರುಗಳ ಹತ್ರಕ್ಕೆ ಹೋಗಬೇಕು ಅಂದ್ಲು. ನೀವು ಅನುಮತಿ ಕೊಟ್ಟರೆ ಈ ದೇಹವನ್ನು ಬಿಟ್ಟು ನಾನು ನಮ್ಮ ಗುರುಗಳ ಹತ್ರಕ್ಕೆ ಹೋಗ್ತೀನಿ. ರಾಮರ ಜೊತೆಗೆ ಕಾಲವನ್ನು ಕಳೆಯಬೇಕಾದಂತಹ ಅವಶ್ಯಕತೆ ಶಬರಿ ಕಾಣಿಸ್ಲಿಲ್ಲ ರೀ. ಅವರಿಗೆ ಮತಂಗ ಮಹರ್ಷಿಗಳಿದ್ದಾರೆ, ಆಕೆಯ ಗುರುಗಳಿದ್ದಾರೆ, ಗುರುಗಳ ಸಾನ್ನಿಧ್ಯಕ್ಕೆ ಹೋಗಬೇಕು ಅಂತಿದ್ದಾಳೆ ವಿನಃ ಶ್ರೀರಾಮರಿಗೆ ಆತಿಥ್ಯವನ್ನು ಮಾಡಬೇಕು ಅಂತಿಲ್ಲ. ಯಾವ ಹಣ್ಣು ಕೊಡಲಿಲ್ಲ ಆಕೆ. ಶ್ರೀರಾಮರು ಹೇಳಿದರು, ನಾನು ಅನುಮತಿ ಕೊಟ್ಟಿದ್ದೇನೆ, ಹೋಗು. ತಕ್ಷಣ ಆಕೆ ತನ್ನ ದೇಹವನ್ನು ಅಗ್ನಿಗೆ ಅರ್ಪಿಸಿ ಯುವತಿಯಾಗಿ ಮೇಲಕ್ಕೆ ಬಂದು ಹೊರಡ್ತಾಳೆ. ಇಡೀ ಶ್ರೀಮದ್ ರಾಮಾಯಣದಲ್ಲಿ 3 ಪಾತ್ರಗಳು ಅತ್ಯಂತ ಪ್ರಧಾನವಾದ ತ್ಯಾಗಕ್ಕೆ ಸಂಕೇತವಾದದ್ದು. ಒಂದು ಭರತ, ಇನ್ನೊಂದು ಜಟಾಯು, ಮೂರನೆಯದು ಹನುಮಂತ. ಈ 3ರಲ್ಲಿ
ಹನುಮಂತ ಹೇಗೆ ಶ್ರೇಷ್ಠ ಅನ್ನತಕ್ಕಂಥದ್ದನ್ನು ನಾಳೆ ಮಾತಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.